ಹಾಂ ಸ್ನೇಹಿತರೆ, ನಾವು ಜಸ್ಟ್ ಇದುವರೆಗೆ ನಾವೇನು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಕ್ಷಾಂಶ ನಂತರ ಈಗ ರೇಖಾಂಶಕ್ಕೆ ನೋಡ್ತಾ ಇದ್ವಿ. ರೇಖಾಂಶ ವಿಚಾರ ತಿಳ್ಕೊಂಡಾಗ ಕೂಡ ಏನಪ್ಪ ನಮ್ಗೆ ಏನು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಅಕ್ಷಾಂಶಗಳು ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದ್ವಿಯೋ ನಮ್ಮ ಈ ಒಂದು ಭೂಪಟಗಳ ರಚನೆಯಲ್ಲಿ ಬಂದಾಗ, ಗೋಳಗಳ ರಚನೆಯಲ್ಲಿ ಬಂದಾಗ ರೇಖಾಂಶಗಳು ಕೂಡ ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿದ್ದಾವೆ. ಹಾಗೆ ಈ ರೇಖಾಂಶಗಳ ಒಂದು ಪರಿಕಲ್ಪನೆ ವಿಚಾರದಲ್ಲಿ ಬಂದ ನಾವು ಅಬ್ಸರ್ವ್ ಮಾಡೋದಾದ್ರೆ ಭಾರತದಲ್ಲಿ ಹೇಳಿದೀನಿ, ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯತಕ್ಕಂಥ ಅಕ್ಷಾಂಶಗಳಾದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆಯುವಂತ ರೇಖೆಗಳನ್ನು ರೇಖಾಂಶಗಳು ಅಂತ ಕರಿತೀವಿ. ಲ್ಯಾಂಗಿಟ್ಯೂಡ್ಸ್ ಆರ್ ಆಲ್ವೇಸ್ ಡ್ರಾನ್ ಮ್ಯಾಪ್ ಆರ್ ಗ್ಲೋಬ್ ಇನ್ ನಾರ್ತ್ ಟು ಸೌತ್ ಡೈರೆಕ್ಷನ್. ಓಕೆ, ಉತ್ತರದಿಂದ ದಕ್ಷಿಣಕ್ಕೆ ಎಳೆಯುವಂತ ರೇಖೆಗಳನ್ನು ನಾವೇನ್ ಕರಿತೀವಪ್ಪ ಅಂತಂದ್ರೆ ರೇಖಾಂಶಗಳು, ಲ್ಯಾಂಗಿಟ್ಯೂಡ್ಸ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್. ಇಂಥ ರೇಖಾಂಶಗಳು ನಮ್ಮ ಗೋಳದ ವಿಚಾರದಲ್ಲಿ ಬಂದಾಗ ಬಹಳ ಮುಖ್ಯವಾಗಿರ್ತಕ್ಕಂಥ ಗೋಳವನ್ನು ನೋಡ್ತಾ ಇದ್ರೆ ಗೋಳದ ಮೇಲೆ ಈ ತರ ಉತ್ತರದ ಕಡೆಯಿಂದ ದಕ್ಷಿಣ ಕಡೆಗೆ ಬಹುಮುಖ್ಯ ಇರ್ತಕ್ಕಂಥ ರೇಖೆಗಳನ್ನ ಹಾಕಿರ್ತಾರೆ. ಇವನ್ನ ರೇಖಾಂಶಗಳು ಅಂತ ಕರಿತೀವಿ. ರೇಖಾಂಶಗಳು ಉತ್ತರ ಧ್ರುವದಲ್ಲಿ ಆರಂಭವಾಗುತ್ತವೆ, ದಕ್ಷಿಣ ಧ್ರುವದಲ್ಲಿ ಎಂಡಾಗುತ್ತವೆ ಫ್ರೆಂಡ್ಸ್. ಕಡೆವನ್ನ ಇವು ಯಾವುದೇ ಕಾರಣಕ್ಕೂ ಕೂಡ ಅಂತ್ಯ ಆಗುವುದಿಲ್ಲ, ಬಹಳ ಮುಖ್ಯ ಆಗ್ತಕ್ಕಂಥವು. ಸೊ ಮುಖ್ಯ ಆಗ್ತಕ್ಕಂಥ ಅಂತಂದ್ರೆ ಇವು ಎಂಡ್ಲೆಸ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಈ ಕಡೆಗೆ ಕೊನೆಗೊಳ್ಳುವ ಬಹಳ ಮುಖ್ಯ ಆಗ್ತಕ್ಕಂಥ ಅಂತ್ಯ ಆಗ್ತಕ್ಕಂಥ ಇವನ್ನ ಉತ್ತರದಲ್ಲಿ ಶುರುವಾದ ದಕ್ಷಿಣಕ್ಕೆ ಎಂಡಾಗ್ತವೆ. ಇವನ್ನ ಏನ್ ಹೇಳ್ತೀವಿ ಅಂತಂದ್ರೆ ಇವನ್ನ ಅರ್ಧ ವೃತ್ತಗಳು ಅಂತ ಕರಿತೀವಿ, ಆಫ್ ಸರ್ಕಲ್ಸ್ ಅಂತ ಕರಿತೀವಿ. ಓಕೆ, ಸೊ ರೇಖಾಂಶಗಳನ್ನ ನಾವು ಅರ್ಧ ವೃತ್ತಗಳು ಅಂತ ಕರಿತಕ್ಕಂಥ ಫ್ರೆಂಡ್ಸ್. ಇವನ್ನ ಹಾಗೆ ಉತ್ತರ ದಕ್ಷಿಣಕ್ಕೆ ಹೇಳೋದು ಅರ್ಧ ವೃತ್ತಗಳಾಗಿರ್ತವೆ, ಕಂಪ್ಲೀಟ್ ಸರ್ಕಲ್ಸ್ ಅಲ್ಲ. ಹಾಗೆ ಇವುಗಳ ಮಧ್ಯೆ ಇರುವಂತ ಅಂತರ, ಇವುಗಳ ಮಧ್ಯೆ ಇರ್ತಕ್ಕಂಥ ಅಂತರ ಏನಾಗ್ತದೆ ಅಂತಂದ್ರೆ ಸಮಭಾಜಕ ವೃತ್ತದಲ್ಲಿ ಸಮಾನವಾಗಿದ್ದು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲ್ಯಾಂಗಿಟ್ಯೂಡ್ ಇಟ್ಸ್ ಈಕ್ವಲ್ ಅಟ್ ದಿ ಈಕ್ವೇಟರ್. ಆಫ್ಟರ್ ಗೋಸ್ ಟು ಈಕ್ವೇಟರ್ ಟು ಪೋಲಾರ್ ರೀಜನ್ ಇಟ್ ವಿಲ್ ಬಿ ಮಿನಿಮೈಸಿಂಗ್. ಅಂದ್ರೆ ಸಾಮಾಜಿಕ ವೃತ್ತ ಧ್ರುವಗಳ ಕಡೆ ಹೋದಂತೆ ಅಂತರ ಕಡಿಮೆ ಆಗ್ತಾ ಇರುತ್ತೆ. ಸೊ ಉತ್ತರ ದಕ್ಷಿಣ ಧ್ರುವದಲ್ಲಿ ಶೂನ್ಯ, 0. ಡಿಸ್ಟೆನ್ಸ್ ಅಟ್ ದಿ ಟೂ ಪೋಲ್ಸ್ ಇನ್ ಬಿಟ್ವೀನ್ ಟೂ ಲ್ಯಾಂಗಿಟ್ಯೂಡ್ಸ್ 0. ಧ್ರುವಗಳ ಬಳಿ ಅಂತರವು ಶೂನ್ಯವಾಗಿದ್ದು ಸಾಮಾಜಿಕ ವೃತ್ತದಲ್ಲಿ ಸಮಾನವಾಗಿರುತ್ತದೆ, ಅಥವಾ ಸಾಮಾಜಿಕ ವೃತ್ತದಲ್ಲಿ ಸಮಾನವಾಗಿದ್ದು ಧ್ರುವಗಳ ಕಡೆಗೆ ಹೋದಂತೆ ಕಡಿಮೆಯಾಗುತ್ತದೆ. ಅನೇಕ ಬೇಕಾದ್ರೆ ಕೇಳಬಹುದು ಎರಡೂ ಕೂಡ. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳ್ತಾನೆ, ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ. ಸ್ಟೇಟ್ಮೆಂಟ್ ಕೊಟ್ಟಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಏನ್ ಸರ್ ಈ ತರ ಕೇಳಿದಾನೆ. ಸೊ ನೋಡಿ, ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಒಂದು, ಎರಡು ರೇಖಾಂಶಗಳ ಮಧ್ಯೆ ಇರುವ ಅಂತರವು ಸಮಭಾಜಕ ವೃತ್ತದಲ್ಲಿ ಸಮಾನವಾಗಿದ್ದು ಧ್ರುವಗಳ ಕಡೆಗೆ ಹೋದಂತೆ ಸೊ ಕಡಿಮೆಯಾಗುತ್ತದೆ. ಒಂಥರ ಸ್ಟೇಟ್ಮೆಂಟ್. ಇನ್ನೊಂದು ಸ್ಟೇಟ್ಮೆಂಟ್, ಎರಡು ರೇಖಾಂಶಗಳ ಮಧ್ಯೆ ಇರುವ ಅಂತರವು ಧ್ರುವಗಳಲ್ಲಿ ಶೂನ್ಯವಾಗಿದ್ದು ಸಾಮಾಜಿಕ ವೃತ್ತದಲ್ಲಿ ಸಮಾನವಾಗಿರುತ್ತೆ ಅಂತ ಕೊಡ್ತಾನಾಗ. ಹಾಗಾಗಿ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳ್ತಾನೆ. ಸೊ ಎರಡೂ ಹೇಳಿಕೆಗಳು ಸರಿ. ಮೊದಲು ಹೇಳಿದ್ದೇನಪ್ಪ ಅಂದ್ರೆ ಸಾಮಾಜಿಕ ವೃತ್ತದಲ್ಲಿ ಸಮಾನವಾಗಿದ್ದು ಧ್ರುವಗಳ ಕಡೆ ಹೋದಂತೆ ಕಡಿಮೆ ಆಗುತ್ತದೆ. ಇಟ್ಸ್ ಈಕ್ವಲ್ ಅಟ್ ಈಕ್ವೇಟರ್ ಗೋಸ್ ಟು ಈಕ್ವೇಟರ್ ಪೋಲಾರೈಸೇಷನ್ ಇಟ್ ವಿಲ್ ಬಿ ಮಿನಿಮೈಸ್ ಅಂತ ಹೇಳಿದೀನಿ. ಒಂದು. ಇನ್ನೊಂದು ಏನು ಹೇಳಿದೀನಿ, ಸೊ ಡಿಸ್ಟೆನ್ಸ್ ಇಸ್ 0 ಅಟ್ ದಿ ಪೋಲಾರ್ ರೀಜನ್ and equal at the equator. Both are same, both are correct. ಎರಡೂ ಸ್ಟೇಟ್ಮೆಂಟ್ ಒಂದೇ ಮೀನ್ ಕೊಡ್ತಾ ಕಡೆಗದನ್ನ ಎರಡೂ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಮುಖ್ಯ ಆಗ್ತಕ್ಕಂಥವನ್ನ ನಾವು ಬಿಟ್ಕೊಳ್ಳಿ. ಹೀಗೆ ನಮ್ಮದು ಐಡಿಯಾ ಬಂತು. ಹಾಗಾದ್ರೆ ಎರಡು ರೇಖಾಂಶಗಳ ಮಧ್ಯೆ ಇರುವಂತ ಎಕ್ಸಾಕ್ಟ್ ಸ್ಪೆಸಿಫಿಕ್ ಇರ್ತಕ್ಕಂಥ ಒಂದು ಡಿಸ್ಟೆನ್ಸ್ ಅಂದ್ರೆ 111.3. 111.3 ನಾವು ಅರೌಂಡ್ 111 ಕೊಡ್ತೀವಿ. ಬಹಳ ಮುಖ್ಯ ಆಗ್ತಕ್ಕಂಥ 111.3 111 ಅಂತ ಕರಿತೀವಿ. ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್ ಇವುದು ಎರಡು ರೇಖಾಂಶಗಳ ಮಧ್ಯೆ ಇರ್ತಕ್ಕಂಥ ಅಂತರವನ್ನ. ಹಾಗೆ ಈ ರೇಖಾಂಶ ಬಹಳ ಮುಖ್ಯ ಆಗ್ತಕ್ಕಂಥ ಏನಪ್ಪ ವಿಶೇಷವಾಗಿರ್ತಕ್ಕಂಥ ಅಂಶ, ಏನಕ್ಕೋಸ್ಕರ ಬಳಸ್ತಾ ಇದ್ದೀವಿ ರೇಖಾಂಶಗಳನ್ನ? ಪರ್ಪಸ್ ಆಫ್ ಟೈಮ್ ಕ್ಯಾಲ್ಕುಲೇಷನ್. ಯಾವುದೇ ಒಂದು ದೇಶದ, ರಾಷ್ಟ್ರದ, ಸ್ಥಳದ ಒಂದು ಸಮಯವನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬೇಕಾಗಿರ್ತಕ್ಕಂಥ ರೇಖಾಂಶಗಳು. ಈಗ ಎರಡು ಗೊತ್ತಾಯ್ತು. ಸ್ಥಾನವನ್ನು ಗುರುತಿಸಬೇಕಾದ್ರೆ ಅಕ್ಷಾಂಶ, ಸಮಯವನ್ನು ಅಳತೆ ಮಾಡಬೇಕಾದ್ರೆ ರೇಖಾಂಶ. ಎರಡು ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಸ್ಥಾನ, ಸಮಯ. ಸ್ಥಾನಕ್ಕೆ ಬೇಕಾದ್ರೆ ಅಕ್ಷಾಂಶ, ಸಮಯಕ್ಕೆ ಬೇಕಾದ್ರೆ ರೇಖಾಂಶ ಬೇಕಾಗಿರ್ತಕ್ಕಂಥವನ್ನ. ಸೊ ಈಗ ನಮ್ಗೆ ಇನ್ನೊಂದು ಅಂಶ ಬಹಳ ಮುಖ್ಯ ಆಗ್ತಕ್ಕಂಥದ್ರೆ ಇಂಥ ರೇಖಾಂಶಗಳನ್ನ ನಾವು ಹೆಂಗೆ ಮುಖ್ಯ ಆಗ್ತಕ್ಕಂಥ ರಚನೆ ಮಾಡಿರ್ತೀವಿ ಅದನ್ನ ಫ್ರೆಂಡ್ಸ್. ನೋಡಿ, ಇದು ಭೂಮಿಯ ಗರ್ಭ. ಅವಾಗ ಹೇಳಿದ್ರೆ ಅಕ್ಷಾಂಶದ ರಚನೆ ಬಗ್ಗೆ ಹೇಳಿದ್ರೆ ನಿಮಗೆ ಇದು ಭೂಮಿಯ ಗರ್ಭ ಇದೆ ಅಂದ್ರೆ ಸ್ಟ್ರೈಟ್ ಲೈನ್ ಏನಪ್ಪ ಅಂತ ಉದ್ದವಾಗಿರ್ತಕ್ಕಂಥ ರೇಖೆ ಇದು 0 ಡಿಗ್ರಿ. 0 ಡಿಗ್ರಿ ರೇಖಾಂಶ ಅಂತ GMT ರೇಖೆ ಅಂತ ಕರಿತೀವಿ. ಇದನ್ನ ಗ್ರೀನ್ವಿಚ್ ರೇಖೆ ಅಂತ ಕರಿತೀವಿ. ಓಕೆ, ಗ್ರೀನ್ವಿಚ್ ರೇಖೆ ಅಂದ್ರೆ ಒಂದೇ, GMT ರೇಖೆ ಅಂದ್ರೆ ಒಂದೇ. ಸೊ ಅಥವಾ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಟೈಮ್ ಲೈನ್ ಅಂದ್ರೆ ಒಂದೇ, IT. ನಂತರ ಸೊ ಮುಖ್ಯ ಆಗ್ತಕ್ಕಂಥ IT ಆಯ್ತು, GMT ಆಯ್ತು,
ನಂತರದಲ್ಲಿ ಸೊ ಪಿ ಎಂ ಪ್ರೈಮ್ ಮೆರಿಡಿಯನ್, ನಾಟ್ ಪ್ರೈಮ್ ಮಿನಿಸ್ಟರ್, ಪಿ ಎಂ ಅಂದ್ಬಿಟ್ರೆ ಪ್ರೈಮ್ ಮಿನಿಸ್ಟರ್ ಅಂದ್ಬಿಟ್ರೆ ಆ ಕಡೆಗೆ ಪ್ರೈಮ್ ಮೆರಿಡಿಯನ್, ಅಂತಾರಾಷ್ಟ್ರೀಯ ಮಧ್ಯಾಹ್ನದ ರೇಖೆ ನೋಡಿ, ಅಂತಾರಾಷ್ಟ್ರೀಯ ಮಧ್ಯಾಹ್ನದ ರೇಖೆ 0 ಡಿಗ್ರಿ ಕಡೆ ಅದನ್ನ. ನಂತರದಲ್ಲಿಂದು ಯುಟಿಸಿ, ಯುಟಿಸಿ ಅಂತ ಕೊಡ್ತಾರೆ ಅದನ್ನ. ಸೊ ಯೂನಿವರ್ಸಲ್ ಕೋಆರ್ಡಿನೇಟ್ ಟೈಮ್ ಅಂತ ಹೇಳಿ ಕಡೆ ಯುಟಿಸಿ ಅಂತಕ್ಕಂಥ ಫ್ರೆಂಡ್ಸ್ ನ ವಿಶ್ವವ್ಯಾಪಿ ಸರ್ವಮಾನ್ಯ ರೇಖೆ ಅಂತ ಕರೀತಕ್ಕಂಥ, ವಿಶ್ವವ್ಯಾಪಿ ಸರ್ವಮಾನ್ಯ ವೇಳೆ ರೇಖೆ ಅಂತ ಕರೀತಕ್ಕಂಥ ಯುಟಿಸಿ ಅಂತಕ್ಕಂಥ ನೋಡಿ 4 ಇದೆ. ಯುಟಿಸಿ, ಪಿಎಂ, ಜಿಎಂಟಿ, ಐಟಿ. ಸೊ ಅಂತಾರಾಷ್ಟ್ರೀಯ ಸಮಯ ರೇಖೆ, ಅಂತಾರಾಷ್ಟ್ರೀಯ ವೇಳೆ ರೇಖೆ, ಅಂತಾರಾಷ್ಟ್ರೀಯ ಮಧ್ಯಾಹ್ನದ ರೇಖೆ, ಸೊ ಮುಖ್ಯ ಅಂತಾರಾಷ್ಟ್ರೀಯ ಕಾಲಮಾನ ರೇಖೆ, ಸೊ ಮತ್ತು ಗ್ರೀನ್ವಿಚ್ ರೇಖೆ, ನಂತರ ಯುಟಿಸಿ ರೇಖೆ, ಎಲ್ಲ ಕರೀತಕ್ಕಂಥ ಒಂದಕ್ಕೇನೆ 4 ಹೆಸರುಗಳಿದೆ. ನೀವು ಮಲ್ಲಪ್ಪ ಯಾವ್ದೋ ಕೊಟ್ಟಿರ್ತಾರೆ ಕಡೆ ಅದನ್ನ ಅದು ಓದ್ಕೊಳ್ಳೋಗಿರ್ತೀರಿ. ಜಿಎಂಟಿ ಅಂತ ಕಡೆಗೆ ಅಲ್ಲೋ ಪಿ ಎಂ ಅಂತ ಕೊಡ್ತಾರೆ, ಯುಟಿಸಿ ಅಂತ ಕೊಡ್ತಾನೆ, ಮಧ್ಯಾಹ್ನ ರೇಖೆ ಅಂತ ಕೊಡ್ತಾನೆ, ಸಮಯದ ರೇಖೆ ಅಂತ ಕೊಡ್ತಾನೆ ಆ ಕಡೆಗೆ. ಇವೆಲ್ಲ ತಲೆ ಕೆಟ್ಟಿರುತ್ತೆ ಫ್ರೆಂಡ್ಸ್ ಕಡೆಗೆ, ಗಮನ ಇರಬೇಕು ಬಹಳ ಮುಖ್ಯವನ್ನ. ಅದಕ್ಕೋಸ್ಕರ ಈ 0 ಡಿಗ್ರಿ ಏನಿದೆ ಇಲ್ಲಿಂದ ಅವನು ಏನ್ ಮಾಡ್ತಾನೆ, ಸೊ ಸಾಮಾನ್ಯ ನಾವು ಒಂದು ಈ ಪ್ರೊಟ್ರಾಕ್ಟರ್ ಅಂದ್ರೆ ಕೋನ ಮಾಪಕ ಇಟ್ಕೊಂಡಾಗ ಇದು 0 ಡಿಗ್ರಿ ಮೇಲೆ ಇಟ್ಕೊಂಡು ಹಿಂಗ್ ಮಾರ್ಕ್ ಮಾಡ್ಕೊಂತ ಹೋದ್ರೆ ಈ ಕೋನ ಮಾಪಕದಲ್ಲಿ ಇಲ್ಲಿ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ ಅಂತ ಏನ್ ಗುರುತು ಮಾಡ್ಕೊಂತೀವೋ ಇಲ್ಲಿಗೆ ಒಂದು ಬಹಳ ಮುಖ್ಯ ಆಗ್ತಕ್ಕಂಥ ಈ ಒಂದು ಪಾಯಿಂಟ್ ಮಾಡ್ಕೊಂಡಾಗ ಸೊ ಮುಖ್ಯ ಆಗ್ತಕ್ಕಂಥ ಇಲ್ಲಿ ಒಂದು ಏನು ಪಾಯಿಂಟ್ ಮಾಡ್ಕೊಂಡು ಈ ಕಡೆ ಕೋನ ಮಾಪಕ ಇಟ್ಕೊಂಡಾಗ ಇಲ್ಲಿಂದ ಈ 2 ಗೆರೆಗಳ ಸೇರಿಸ್ತಕ್ಕಂಥ ಈ ಒಂದು ಭಾಗ ಏನ್ ಬರ್ತಲ್ಲ ಕಡೆ ಅದನ್ನ ಸೊ ಈ ತರ ಒಂದು ಏನ್ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಮಾರ್ಕ್ ಮಾಡ್ಕೊಂತ ಹೋಗ್ತೀವಿಲ್ಲ, ಈ ಜಾಯಿಂಟ್ ಮಾಡುವಂತ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಈ ಒಂದು ಕೋನವನ್ನ ಒಂದು ಮುಖ್ಯ ಆಗ್ತಕ್ಕಂಥ ಏನು ಒಂದು ಡಿಗ್ರಿ ಅಂತ ಕರಿತೀವಿ. ಈ ಒಂದು ಡಿಗ್ರಿ ಯಾವಾಗಲೂ ಕೂಡ ಒಂದು ರೇಖಾಂಶ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಒಂದು ಸರ್ಕಲ್, ಒಂದು ವೃತ್ತ ಅಂದ್ರೆ ಎಷ್ಟು ಡಿಗ್ರಿ ಬರುತ್ತೆ? 360 ಡಿಗ್ರಿ. 360 ಡಿಗ್ರಿ ಒಂದು ಸರ್ಕಲ್ ಇದೆ ಅಂತಂದ್ರೆ ಹಾಗಾದ್ರೆ ಈಚ್ ಒನ್ ಡಿಗ್ರಿ ಇಟ್ಸ್ ರೆಪ್ರೆಸೆಂಟಿಂಗ್ one ಲ್ಯಾಂಗಿಟ್ಯೂಡ್, ಟೋಟಲ್ ನಂಬರ್ ಆಫ್ ಲ್ಯಾಂಗಿಟ್ಯೂಡ್ ಆಫ್ 360. ಒಂದೊಂದು ಡಿಗ್ರಿ ಕೂಡ ಬಹಳ ಮುಖ್ಯ ಆಗ್ತಕ್ಕಂಥ ಒಂದೊಂದು ರೇಖಾಂಶ ಪ್ರತಿನಿಧಿಸುತ್ತೆ. 360 ಡಿಗ್ರಿ 360 ರೇಖಾಂಶ ಇದೆ ಫ್ರೆಂಡ್ಸ್. ಒಟ್ಟು ರೇಖಾಂಶದ ಸಂಖ್ಯೆ 360. ಸೊ ಈ 360ರಲ್ಲಿ ಹೇಗಿದೆ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್ ಅಂದ್ರೆ ಈ 0 ಡಿಗ್ರಿ ಜಿಎಂಟಿ ಹೆಂಗಂತೀವಲ್ಲ, ಈ ಜಿಎಂಟಿ ರೇಖೆ ಮುಖ ಮಾಡಿ ನಿಂತ್ಕೊಂಡಾಗ ನಿಮ್ಗೆ ನಾನು ಕೊಟ್ಟಿದೆ, ಯಾವುದೇ ರೇಖಾಂಶಕ್ಕೆ ಮುಖ ಮಾಡಿ ನಿಂತ್ಕೊಂಡಾಗ ನಿಮ್ಮ ಬಲಭಾಗ ಏನಾಗಿರುತ್ತೆ ಬಹಳ ಮುಖ್ಯ ಆಗ್ತಕ್ಕಂಥ ರೈಟ್ ಸೈಡ್ ಬಲಭಾಗ ಏನಾಗಿರುತ್ತಪ್ಪ ಅಂತಂದ್ರೆ ಅದನ್ನು ಈಸ್ಟ್ ಪೂರ್ವ ಅಂತ ಕರೆದ್ರೆ, ನಮ್ಮ ಎಡಭಾಗ ಏನಾಗಿರುತ್ತಪ್ಪ ಅಂದ್ರೆ ಸೊ ವೆಸ್ಟ್ ಪಶ್ಚಿಮ ಅಂತ ಕರೆದ್ರೆ ಬಹಳ ಮುಖ್ಯ ಆಗ್ತಕ್ಕಂಥವು. ಈ 0 ಡಿಗ್ರಿಯಿಂದ ಈ ಭಾಗದಲ್ಲಿ ಸೊ 180 ರೇಖಾಂಶಗಳು ಅಂತ ಕರಿತೀವಿ, ಪಶ್ಚಿಮದಲ್ಲಿ 180 ರೇಖಾಂಶಗಳು ಅಂತ ಕರಿತೀವಿ ಫ್ರೆಂಡ್ಸ್. ಕಡೆಗವನ್ನ 180 ಪ್ಲಸ್ 180 ಬಹಳ ಮುಖ್ಯ ಆಗ್ತಕ್ಕಂಥ ಶಬ್ದ 360 ಇರ್ತಕ್ಕಂಥವು. ಆದರೆ ಇನ್ನೊಂದು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಎಕ್ಸಾಕ್ಟ್ ನಾವು ಪೂರ್ವದಲ್ಲಿ ಬಂದಾಗ ಬರುವಂತವು ಎಷ್ಟಪ್ಪ ಅಂದ್ರೆ 179 ಮಾತ್ರ ಪೂರ್ವ ಅಂತ ಕರಿತೀವಿ, 179ಕ್ಕೆ ಮಾತ್ರ ಪಶ್ಚಿಮ ಅಂತ ಕರಿತೀವಿ. ಈ 179 ಎಷ್ಟಾಯ್ತದೆ ಈಗ? ಸೊ 358 ಆಯ್ತು ಫ್ರೆಂಡ್ಸ್. ಹಾಗಾದ್ರೆ ಇನ್ನೆರಡನೇ ಯಾವುದು? ಇನ್ನೆರಡನೇ ಅಂದ್ರೆ ಕಾಮನ್ ಲೈನ್ಸ್. ಇಲ್ಲಿ ಸಾಮಾಜಿಕ ವೃತ್ತ ಈಕ್ವೆಟರ್ ಹೆಂಗೆ ಕಾಮನ್ ಲೈನ್ ಆಗಿತ್ತಲ್ಲ, ಅದನ್ನ ಸಾಮಾಜಿಕ ವೃತ್ತವನ್ನು ಉತ್ತರಾರ್ಧಗೋಳಕ್ಕೂ ವಿಸ್ತರಿಸಲ್ಲ, ದಕ್ಷಿಣಾರ್ಧಗೋಳಕ್ಕೂ ವಿಸ್ತರಿಸೋದಿಲ್ಲ. ಹಾಗೆ 0 ಡಿಗ್ರಿ ಕೂಡ ಬಹಳ ಮುಖ್ಯ ಆಗ್ತಕ್ಕಂಥದ್ದು ಜಿಎಂಟಿ ರೇಖೆ. ಆ ಜಿಎಂಟಿ ರೇಖೆಯಿಂದ ಪೂರ್ವಕ್ಕೆ 1, 2, 3 ರೇಖಾಂಶ ಬರ್ತವೆ. ಆ 1ರಿಂದ 179ರವರೆಗೆ ಮಾತ್ರ ನಾವು ಪೂರ್ವ ಅಂತ ಕರಿತೀವಿ. ಈ ಕಡೆ ಕೂಡ 179ರವರೆಗೆ ಪಶ್ಚಿಮ ಅಂತ ಕರಿತೀವಿ. 0 ಡಿಗ್ರಿ ಇಟ್ಸ್ ಕಾಮನ್ ಲೈನ್, ಇಟ್ಸ್ ನಾಟ್ ಬಿಲಾಂಗ್ಸ್ ಟು ಈಸ್ಟರ್ನ್ ಹೆಮಿಸ್ಫಿಯರ್ ಆರ್ ವೆಸ್ಟರ್ನ್ ಹೆಮಿಸ್ಫಿಯರ್. ಆದರೆ ನಿಮ್ಮ ಕೆಲವು ಮಲ್ಲಪ್ಪ ತಿಮ್ಮಪ್ಪನ ಬುಕ್ಕಲ್ಲಿ ಬರೆದಿದ್ದಾರೆ 180 ಪೂರ್ವ 180 ಪಶ್ಚಿಮ ಅಂತ. ಏನು ಮಾಡೋಕ್ಕಲ್ಲ. ಓಕೆ, ಇರಲಿ, ಅದು ಕ್ಲಾರಿಫಿಕೇಶನ್ ಬೇಕಂದ್ರೆ ಈ ಪಾಠ ಮಾಡುವಂತ ಹೆಂಗಾಗಿರ್ತಾರಪ್ಪ ಅಂದ್ರೆ ಅವ್ರ ಭೂಗೋಳಶಾಸ್ತ್ರದಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಅವನ ಕಡೆಗೆ ಅವ್ನು ಓದಿರೋದು ಯಾವ್ದು BCA BBA ಓದಿರ್ತಾನೆ, ಅವನು IAS ಪಾಠ ಮಾಡ್ತಾನೆ ಭೂಗೋಳಶಾಸ್ತ್ರ ಅಂತ ಕಡೆಗೆ. ಹಂಗೆ ಮಾಡೋದು ಇವೆಲ್ಲ ಕೆಲವು ಸಂದರ್ಭಗಳು ಗೊಂದಲ ಆಗ್ತದೆ ಫ್ರೆಂಡ್ಸ್. ಅದನ್ನ ನಮ್ಗೆ ಹೇಳಿದ್ರೆ ಅಂತಂದ್ರೆ ಸೊ ಗುಡ್ ಅಥೆಂಟಿಕೇಶನ್ ಸೋರ್ಸ್ ಅನ್ನು ಓದಿ, ಗುಡ್ ಅಥೆಂಟಿಕೇಶನ್ ಅಂತ ಲೆಕ್ಚರರ್ಸ್ ಒಂದು ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಕಡೆಗೆ. ಯಾರೋ ಸುಮ್ಮನೆ ಒಂದಷ್ಟು ಪಾಯಿಂಟ್ ಇಟ್ಕೊಂಡು ಗಟ್ ಮಾಡ್ಕೊಂಡು ಪಾಠ ಮಾಡ್ತಿರಲ್ಲ, ಅವನೇನಪ್ಪ ಅಥೆಂಟಿಕೇಟ್ ಸೋರ್ಸ್ ಎಲ್ಲ ಕಡೆಗೆ ರಿಯಲ್ ಕ್ಲಾಸ್ ಕೇಳಿ. ಸೊ ಯಾವುದೋ ಒಂದು ವಿಡಿಯೋ ಕೇಳ್ಬಿಟ್ಟು ವಿಡಿಯೋದಲ್ಲಿ ಯಾವತ್ತರ ಕಡೆಗೆ ವಿಡಿಯೋದಲ್ಲಿ ಏನೋ ಒಂದಿಷ್ಟು ಯಾವುದೊಂದಷ್ಟು ಪಾಯಿಂಟ್ ಡಿಪಾರ್ಟ್ಮೆಂಟ್ ಪಾಠ ಮಾಡ್ಬಿಟ್ಟಿರ್ತಾರೆ. ಇಟ್ಸ್ ನಾಟ್ ಎ ಒರಿಜಿನಲ್ ಕ್ಲಾಸ್. ಒರಿಜಿನಲ್ ಕ್ಲಾಸ್ ಯಾವುದು ಅಂದ್ರೆ ನೀವು ರಿಯಲ್ ಕ್ಲಾಸ್ ಅಲ್ಲಿ ಕುತ್ಕೋಬೇಕು, ಪಾಠ ಕೇಳಬೇಕು, ಒಂದು ವಾರ ಪಾಠ ಕೇಳಬೇಕು. ಅವ್ರ ಪಕ್ಕ ಜಿನಿಯನೋ ಇಲ್ವೋ ಜಮ್ಮೋ ಇಲ್ವೋ ಅಂತ ಗೊತ್ತಾಗ್ಬಿಡ್ತಾ ಕಡೆಗೆ, ಇದ್ರ ಗೊತ್ತಾಗ್ಬಿಡ್ತಾ ಕಡೆಗೆ ಅದನ್ನ. ಅದು ಬಹಳ ಮುಖ್ಯ ಫ್ರೆಂಡ್ಸ್. ನೀವು ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಯುವರ್ ಫ್ಯೂಚರ್, ಇದು ನಿಮ್ಮ ಭವಿಷ್ಯ.
ನಿಮ್ಮ ಭವಿಷ್ಯವನ್ನು ಯೋಚನೆ ಮಾಡಬೇಕು. ನಾವೇನು ಮಾಡಬೇಕು ಅಂತಂದರೆ ಯೋಚನೆ ಮಾಡಬೇಕಾದಾಗ ಕರೆಕ್ಟಾಗಿ ಒಂದು ಕ್ಲಾಸ್ 2 ಕ್ಲಾಸ್ ಡೆಮೋ ಕ್ಲಾಸ್ ಕೂತ್ಕೊಂಡು ರಿಯಲ್ ಕ್ಲಾಸ್ನ ಕೇಳಿದಾಗ ಮಾತ್ರ ನಿಮ್ಗೆ ಗೊತ್ತಾಗೋದು ಇದು ಕ್ಲಾಸ್ ಒರಿಜಿನಲ್ ಇಲ್ಲ ಸುಮ್ಮನೆ ಏನಪ್ಪ ಅಂತಂದರೆ ಇದು ಆ್ಯಕ್ಟಿಂಗ್ ಕ್ಲಾಸ್ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಆ್ಯಕ್ಟಿಂಗ್ ಕ್ಲಾಸಲ್ಲಿ ಅಷ್ಟು ವರ್ಕೌಟ್ ಆಗಲ್ಲ. ಅದಕ್ಕೆ ನೀವು ಒರಿಜಿನಲ್ ಕ್ಲಾಸಲ್ಲಿ ಕೂತ್ಕೊಂಡು ರಿಯಲ್ ಕ್ಲಾಸ್ ಪಾಠ ಕೇಳಬೇಕು ಅದನ್ನು. ಹಾಗಾಗಿ ನಿಮ್ಗೆ ಹೇಳೋದಷ್ಟೇ, ಸೊ ಓದಿ, ಅಥೆಂಟಿಕ್ ಆಗಿರುವಂಥದ್ದು ಓದಿ. ಸುಮ್ಮನೆ ಯಾವುದೋ ಅನ್ನೆಸರಿ ವೇಸ್ಟ್ ಅನ್ನು ಓದಕ್ಕೆ ಫ್ರೆಂಡ್ಸ್. ಅದು ಬಹಳ ಮುಖ್ಯ. ಅದನ್ನು ಸರಿ ಅಬ್ಸರ್ವ್ ಮಾಡಿಸ್ತಾ ಇದ್ದಾರೆ. ಸೊ ಮುಖ್ಯ ಅಂತಕ್ಕಂಥ ಅಂಶ ನೀವು ಹೇಳ್ತಾ ಇದ್ದೀನಿ. ಈಗ ಸೊ 179 ಪೂರ್ವ 179 ಪಶ್ಚಿಮ ಟೋಟಲ್ 358 2 ಸಾಮಾನ್ಯವಾಗಿರ್ತಕ್ಕಂಥ ರೇಖಾಂಶಗಳಿದೆ ಸ್ನೇಹಿತರೆ. ಒಂದು 0 ಡಿಗ್ರಿ ಎಕ್ಸಾಕ್ಟ್ಲಿ 0 ಡಿಗ್ರಿ ಹಿಂಭಾಗದಲ್ಲಿ ಬರ್ತಕ್ಕಂಥ ಏನಂದ್ರೆ 180 ಫ್ರೆಂಡ್ಸ್ ಗಳನ್ನ 0 ಡಿಗ್ರಿ ಇಟ್ಸ್ ಕಾಮನ್ ಲೈನ್. ಇದನ್ನ GMT ಅಂತ ಕರೆದೋದನ್ನ 180 ಏನಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ID ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೀವಿ ಫ್ರೆಂಡ್ಸ್. ಇವೆರಡನ್ನ ಪ್ರಧಾನ ರೇಖಾಂಶಗಳು ಅಂತ ಕರಿತೀವಿ ಫ್ರೆಂಡ್ಸ್ ಇವನ್ನ. ಹಾಗಾಗಿ ಜಸ್ಟ್ ಇದು ಬಹಳ ಮುಖ್ಯ ಆಗ್ತಕ್ಕಂಥ ಈ ಪ್ರಧಾನ ರೇಖಾಂಶಗಳಿಗೆ ಹೋಗೋದಕ್ಕಿಂತ ಮುಂಚೆ ನಾನು ರೇಖಾಂಶಗಳ ಬಗ್ಗೆ ಇನ್ನೊಂದ್ಸತಿ ಸಮರ್ಪಣೆ ಮಾಡ್ತೀನಿ. ಅಬ್ಸರ್ವ್ ಮಾಡಿ ಕಡೆಗೆ ಅದನ್ನ ರೇಖಾಂಶಗಳು ಅಂತ ಹೇಳಿದೀನಿ. ಉತ್ತರದಿಂದ ದಕ್ಷಿಣಕ್ಕೆ ಇರತಕ್ಕಂಥ ರೇಖೆಗಳನ್ನ ರೇಖಾಂಶಗಳು. ಇವುಗಳು ಅರ್ಧ ವೃತ್ತಗಳಾಗಿರುತ್ತವೆ. ಅಂತರ ಸಾಮಾಜಿಕ ವೃತ್ತದಲ್ಲಿ ಸಮವಾಗಿರುತ್ತೆ, ಧ್ರುವಗಳ ಬಳಿ ಶೂನ್ಯ ಆಗಿರುತ್ತೆ. ಅಂತರ ಸಾಮಾಜಿಕ ವೃತ್ತದಲ್ಲಿ ದೂರ 11 ಕಿಲೋಮೀಟರ್ ಆಗಿರುತ್ತೆ ಅಂತ ಹೇಳಿದೀನಿ. ಸ್ಪೆಸಿಫಿಕ್ ದೂರ 11.3 ಅಂತ ಹೇಳಿದೀನಿ. ನಂತರದಲ್ಲಿ ಇದರ ಉಪಯೋಗ ಏನು ಬಹಳ ಮುಖ್ಯ ಇರ್ತಕ್ಕಂದ್ರೆ ಸಮಯ ಅಳತೆ ಮಾಡ್ತಕ್ಕಂತ ಹೇಳಿದೀನಿ. ಒಟ್ಟು ರೇಖಾಂಶಗಳು ಅಂತ ಬಂದಾಗ ಒಂದು ಗೋಳದಲ್ಲಿ 360 ಡಿಗ್ರಿ ಇರುತ್ತೆ, 360 ರೇಖಾಂಶಗಳಿರುತ್ತೆ ಅಂತ ಹೇಳಿದೀನಿ. ನಂತರ ರೇಖಾಂಶಗಳಿಗೆ ಬಂದಾಗ 0 ಡಿಗ್ರಿ ಆಧಾರವಾಗಿ ಇಟ್ಕೊಂಡು 2 ಭಾಗ ಮಾಡ್ಕೊಂತೀವಿ. ಇದನ್ನ ಪೂರ್ವವನ್ನ ಪೂರ್ವ ಆದ ಕೂಡ ಪಶ್ಚಿಮ ಆದ ಕೂಡ ಪೂರ್ವದಲ್ಲಿ 180 ಪಶ್ಚಿಮ 180 ಅಂತ ಹೇಳಿದೀನಿ. ಒಟ್ಟು 360 ಅಂತ ಹೇಳಿದೀನಿ. ಸ್ಪೆಸಿಫಿಕ್ 179 ಬರುತ್ತೆ. 2 ಸಾಮಾನ್ಯ ರೇಖೆ ಇರುತ್ತೆ ಫ್ರೆಂಡ್ಸ್. 2 ಸಾಮಾನ್ಯ ರೇಖೆಗಳು ಅಂದ್ರೆ ಒಂದು 0 ಡಿಗ್ರಿ, ಇನ್ನೊಂದು 180 ಡಿಗ್ರಿ ಫ್ರೆಂಡ್ಸ್. ಈಗ ಇವೆರಡರ ಬಗ್ಗೆ ಫೋಕಸ್ ಮಾಡೋಣ ಫ್ರೆಂಡ್ಸ್. ಅಂದ್ರೆ ಈಗ ನಮ್ಗೆ ಸುಮಾರು ಎಕ್ಸಾಮ್ಸ್ ಕ್ವಶನ್ ಆಗಿರೋದೇ ಆ 2 ರೇಖಾಂಶಗಳ ಬಗ್ಗೆ ಬಹಳ ಮುಖ್ಯ ಆಗ್ತಕ್ಕಂಥವು. ಆ 2 ರೇಖಾಂಶಗಳು ಯಾವ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ ಫ್ರೆಂಡ್ಸ್ ಅಂತ. ಈಗ ಅದನ್ನ ಓಕೆ, ಪ್ರಧಾನ ರೇಖಾಂಶಗಳು ಅಂತ ಹೆಡ್ಡಿಂಗ್ ಹಾಕೊಳ್ಳಿ ಫ್ರೆಂಡ್ಸ್. ಮೇಜರ್ ಲ್ಯಾಂಗಿಟ್ಯೂಡ್ಸ್ ಅಂತ ಹಾಕೊಳ್ಳಿ. ಆ ಮೇಜರ್ ಲ್ಯಾಂಗಿಟ್ಯೂಡ್ಸ್ ಯಾವ್ದು ಅಂತೇಳಿ ಪಟ್ಟಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಬಹಳ ಮುಖ್ಯವಾಗಿರ್ತಕ್ಕಂಥ ಇದುವರೆಗೆ ಸೊ ಅಂತಾರಾಷ್ಟ್ರೀಯ ಸಮಯ ರೇಖೆ ಅಥವಾ ವೇಳೆ ರೇಖೆ ಬಗ್ಗೆ, 0 ಡಿಗ್ರಿ ಬಗ್ಗೆ, GMT ಬಗ್ಗೆ ಮಾತಾಡ್ಬೋದು. ಈಗ ಇನ್ನೊಂದು ಪ್ರಧಾನವಾಗಿರ್ತಕ್ಕಂಥ ರೇಖಾಂಶ 180 ಡಿಗ್ರಿ ರೇಖಾಂಶ. ಸೊ 180 ಡಿಗ್ರಿ ರೇಖಾಂಶವನ್ನು ಏನು ಕರೀತೀವಿ ಬಹಳ ಮುಖ್ಯ ಆಗ್ತಕ್ಕಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಅಂತಾರಾಷ್ಟ್ರೀಯ ಸೊ ದಿನಾಂಕ ರೇಖೆ ಅಂತ ಕರೀತಕ್ಕಂಥ ಫ್ರೆಂಡ್ಸ್. ದಿನಾಂಕ ರೇಖೆ ಅಂತ ಕರಿತೀವಿ ಅದನ್ನ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ, ಬಹಳ ಮುಖ್ಯ ಆಗ್ತಕ್ಕಂಥ ID ಅಂತ ಕರಿತೀವಿ ಅದನ್ನ. ಅದನ್ನ IT ಅಂತ ಕರೆದು ಇನ್ನು ID ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಸಬ್ ಡೇಟ್ ಲೈನ್ ಅಂತ ಹೇಳಿ ದಿನಾಂಕ ರೇಖೆ ಅಂತ ಹೇಳಿ. ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕೇಳಬಹುದಿಗೆ ಅಂತಾರಾಷ್ಟ್ರೀಯ ತಿಥಿ ರೇಖೆ ಅಂತ ಕೊಟ್ಬಿಡ್ತಾನೆ ಕಡೆಗೆ. ಬೆಸ್ಟ್ ಯಾವ ತಿಥಿ ರೇಖೆ ಕೇಳಿಲ್ಲ ಅನ್ನಂಗಿಲ್ಲ. ತಿಥಿ ರೇಖೆ ಅಂದ್ರೆ ಒಂದೇ, ದಿನಾಂಕ ರೇಖೆ ಅಂದ್ರೆ ಒಂದೇ. ಆಮೇಲೆ ತಿಥಿ ರೇಖೆ ಕೇಳಿಲ್ಲ ಅನ್ನಂಗಿಲ್ಲ. ಜ್ಞಾಪಕ ಸ್ನೇಹಿತರೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ತಿಥಿ ರೇಖೆ, ಸೊ ಡೇಟ್ ಲೈನ್ ಇವೆಲ್ಲವೂ ಒಂದೇ. ಬಹಳ ಮುಖ್ಯ ಆಗ್ತಕ್ಕಂಥ 180 ಡಿಗ್ರಿ ಇರ್ತಕ್ಕಂಥ ಈ 180 ಡಿಗ್ರಿ ರೇಖಾಂಶ ಏನಿದೆ ಸ್ನೇಹಿತರೆ, ಇದು ಸೊ ಬಹಳ ಮುಖ್ಯ ಆಗ್ತಕ್ಕಂಥ ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವಾಗ ಕರೆದೋ 1884ರಲ್ಲಿ ಈ ಅಮೇರಿಕಾದಲ್ಲಿ USA ದಲ್ಲಿ ಏನು ಬಹಳ ಮುಖ್ಯ ಆಗ್ತಕ್ಕಂಥ US ನಲ್ಲಿ ವಾಷಿಂಗ್ಟನ್ ನಗರ, ವಾಷಿಂಗ್ಟನ್ DC ಇವತ್ತು ಕೇಳಿದ್ರಲ್ಲ, ಬಹಳ ಮುಖ್ಯ ಆಗ್ತಕ್ಕಂಥ ವಾಷಿಂಗ್ಟನ್ ನಗರದಲ್ಲಿ ಒಂದು ಸಮ್ಮೇಳನ ಆಗುತ್ತೆ. ಅದನ್ನ ಅಂತಾರಾಷ್ಟ್ರೀಯ ರೇಖಾಂಶ ಸಮ್ಮೇಳನ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ರೇಖಾಂಶ ಸಮ್ಮೇಳನ ಅಂತ ಹೇಳೋದನ್ನ ಅಂದ್ರೆ ಸೊ ಇಂಟರ್ನ್ಯಾಷನಲ್ ಲ್ಯಾಂಗಿಟ್ಯೂಡ್ ಸಮಿತಿ ಅಂತ ಆಗುತ್ತೆ. ಸೊ ಇನ್ ದ ಇಯರ್ 1884 ಸೊ ಇಂಟರ್ನ್ಯಾಷನಲ್ ಲ್ಯಾಂಗಿಟ್ಯೂಡ್ ಸಮಿತಿ ವಾಸ್ ಹೆಲ್ಡ್ ಅಟ್ ದಿ ವಾಷಿಂಗ್ಟನ್ DC. ಸೊ ವಾಷಿಂಗ್ಟನ್ DC ಬಹಳ ಮುಖ್ಯ ಆಗ್ತಕ್ಕಂಥ ಸಮ್ಮೇಳನ ಆಗುತ್ತೆ. ರೊನಾಲ್ಡ್ ರೇಗನ್ ಅಂತೇಳಿ ಅಂದಿನ ಅಮೆರಿಕದ ಅಧ್ಯಕ್ಷ ಆಗಿರ್ತಾರೆ. ಅವರು ಬಹಳ ಮುಖ್ಯ ಆಗ್ತಕ್ಕಂಥ ಈ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾರೆ. ಆಯೋಜನೆ ಮಾಡಿ ಈ ಜನಗಳಿಗೆಲ್ಲ ಏನಪ್ಪ ಇಡೀ ಪ್ರಪಂಚದಲ್ಲಿ ಈ ಕಡೆ ಅಮೆರಿಕದ ಕಡೆ ನೋಡಿ ಪೆಸಿಫಿಕ್ ಸಾಗರ ನೋಡಿ ಈ ಬಹುಮುಖ್ಯ ಆಗ್ತಕ್ಕಂಥ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಏನಪ್ಪ ಅಂದ್ರೆ ನೋಡಿ 180 ಡಿಗ್ರಿ ರೇಖಾಂಶ ಇದರ ಕಡೆಗೆ. ಈ ಬಹುಮುಖ್ಯ ಆಗ್ತಕ್ಕಂಥ ರೇಖಾಂಶ ಏನಪ್ಪಾ ಅಂತಂದ್ರೆ ಈ ಪೆಸಿಫಿಕ್ ಸಾಗರದಲ್ಲಿ ಹಾದು ಹೋಗಿದೆ ಫ್ರೆಂಡ್ಸ್. ಇದು ಪೆಸಿಫಿಕ್ ಸಾಗರ ಅಂದ್ರೆ ಈ ಕಡೆಗೆ ನಾರ್ತ್ ಅಮೆರಿಕಾ, ಇದು ಸೌತ್ ಅಮೆರಿಕದ ಭಾಗ, ಈ ಕಡೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಭಾಗ ಫ್ರೆಂಡ್ಸ್. ಇದು ಏಷ್ಯಾ ಖಂಡ, ಈ ಕಡೆಗೆ ಆಸ್ಟ್ರೇಲಿಯಾ ಖಂಡ. ಅಂದ್ರೆ ಏಷ್ಯಾ, ಆಸ್ಟ್ರೇಲಿಯಾ, ಈ ಕಡೆಗೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಈ ಮಧ್ಯೆ ಬರ್ತಕ್ಕಂಥ ಸಾಗರದ ಭಾಗವೇ ಪೆಸಿಫಿಕ್ ಸಾಗರ. ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಸಾಗರ, ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಅಂತಂದ್ರೆ ಪೆಸಿಫಿಕ್ ಓಷನ್. ಡೀಪೆಸ್ಟ್ ಓಷನ್ ಅಂತಂದ್ರೆ ಪೆಸಿಫಿಕ್ ಓಷನ್. ಅತಿ ಹೆಚ್ಚು ಕೊರಳ ಹವಳಗಳು ಕಂಡುಬರೋದು ಪೆಸಿಫಿಕ್ ಓಷನ್ ಅಲ್ಲಿ. ಅತಿ ಹೆಚ್ಚು ಸಾಗರದ ತಗ್ಗುಗಳು ಕಂಡುಬರ್ತಕ್ಕಂಥ ಟ್ರಂಚಸ್ ಕಂಡುಬರ್ತಕ್ಕಂಥ ಪೆಸಿಫಿಕ್ ಸಾಗರದಲ್ಲಿ. ಹವಳಗಳು, ಟ್ರಂಚ್ಗಳು, ಸೊ ಇವೆಲ್ಲ ಕಂಡುಬರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಬಹುಮುಖ್ಯ ಆಗ್ತಕ್ಕಂಥ ಸಾಗರದ ಭಾಗ ಈ
ಹೊಸದಾಗಿ ಇನ್ನೊಂದು ಏನಪ್ಪಾ ಅಂದ್ರೆ ಭೂಖಂಡ ಕೂಡ ಗೊತ್ತಾಗಿದೆ, ಭೂಫಲಕ ಕಾಂಟಿನೆಂಟಲ್ ಪ್ಲೇಟ್, ಜಿಯೋಲ್ಯಾಂಡಿಯಾ ಅಂತೇಳಿ ಅದು ಕೂಡ ಪೆಸಿಫಿಕ್ ಸಾಗರದಲ್ಲಿ ಬರ್ತಕ್ಕಂಥ ಭಾಗ. ಅಂದ್ರೆ ಈ ವಿಶಾಲವಾಗಿರ್ತಕ್ಕಂಥ ಸಾಗರದಲ್ಲಿ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಫ್ರೆಂಡ್ಸ್ ಈ ತರ ನೋಡಿ ಇಲ್ಲಿ ಹಾದು ಹೋಗಿದೆ ಫ್ರೆಂಡ್ಸ್. ಈ ಕಡೆ ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಾದು ಹೋಗಿರ್ತಕ್ಕಂಥ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ವಲಯ ಫ್ರೆಂಡ್ಸ್. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಇದನ್ನ ಒಂದು ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ನಾವು ಬಹಳ ಮುಖ್ಯ ಆಗ್ತಕ್ಕಂಥ ಈ 180 ರೇಖಾಂಶವನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯಿಂದ ಪರಿಗಣನೆ ಮಾಡಿದ ವರ್ಷ 1884ರಲ್ಲಿ ಅಂತಾರಾಷ್ಟ್ರೀಯ ರೇಖಾಂಶ ಸಮ್ಮೇಳನ ವಾಷಿಂಗ್ಟನ್ DC ಯಲ್ಲಾಗಿತ್ತು. ರೊನಾಲ್ಡ್ ರೇಗನ್ ಕಾಲದಲ್ಲಿ ಆಯ್ತು ಅಂತ ಹೇಳಿದ್ರಿ. ಯಾಕೆ ಇದನ್ನೇ ನಾವು ಫೋಕಸ್ ಮಾಡಿಕೊಂಡು ಯಾಕೆ ಇದನ್ನ ಫೋಕಸ್ ಮಾಡಿದ್ವಿಪ್ಪ ಅಂತಂದ್ರೆ ಈ ಕಡೆಗೆ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್ ಏನಪ್ಪಾ ಅಂತ ಅಬ್ಸರ್ವ್ ಮಾಡಿ, ಈ ಕಡೆಗೆ 180ರಿಂದ ಈ ಕಡೆ ಬರ್ತಕ್ಕಂಥ ಭಾಗ ಇದನ್ನ ಈ ರೇಖಾಂಶ ಈ ಭಾಗ ಏನಪ್ಪಾ ಪಶ್ಚಿಮದ ಭಾಗ ಅಂತ ಕರಿತೀವಿ. ಈ ಕಡೆ ಬರುವಂತ ಭಾಗವನ್ನ ಇದನ್ನ ನಾವು ಪೂರ್ವದ ಭಾಗ ಅಂತ ಕರಿತೀವಿ. 180ರಿಂದ ಈ ಕಡೆ ಹೋದ್ರೆ ಬಹಳ ಮುಖ್ಯ ಆಗ್ತಕ್ಕಂಥ ಈ ಕಡೆಗೂ 180 ರೇಖಾಂಶ 171 ಬರ್ತವೆ, ಈ ಕಡೆಗೂ 171 ಬರ್ತವೆ ಫ್ರೆಂಡ್ಸ್. ಇಲ್ಲಿ 180 ಡಿಗ್ರಿ ಹೆಂಗಿರುತ್ತೆ ಅಂದ್ರೆ ಈ ಕಡೆ ಬರುವಂತ 179ನೇ ರೇಖಾಂಶಕ್ಕೆ ಈ ಕಡೆ ಬರುವಂತ 179ನೇ ರೇಖಾಂಶಕ್ಕೆ ಇದು 179 ಪಶ್ಚಿಮ, 179 ಪೂರ್ವ ಅಂತ ಏನ್ ಕರಿತೀವಿ. ಈ ಎರಡಕ್ಕೂ ಒಂದೇ ಕಾಮನ್ ಲೈನ್. 180 ಪಶ್ಚಿಮದ ಕಡೆಯಿಂದ ಒಂದು 180, ಪೂರ್ವದ ಕಡೆಯಿಂದ 180, ಎರಡು 180 ರೇಖಾಂಶಗಳಿಲ್ಲ. 0 ಡಿಗ್ರಿ ಹೆಂಗೆ ಕಾಮನ್ ಲೈನ್ ಆಗಿತ್ತು 180 ಕೂಡ ಕಾಮನ್ ಲೈನ್. ಅದಕ್ಕೆ ನಾನು ಹೇಳಿದ್ದು 179 ಪೂರ್ವ 179 ಪಶ್ಚಿಮ ಪ್ಲಸ್ ಎರಡು ಕಾಮನ್ ರೇಖೆಗಳಿರ್ತಕ್ಕಂಥ ಎರಡು ಕಾಮನ್ ಲೈನ್ಸ್ ಅಂತ ಅಂದ್ರೆ ಒಂದು 0 ಡಿಗ್ರಿ ಇನ್ನೊಂದು 180, ಎರಡು ಕಾಮನ್ ಲೈನ್ ಅಂತ ಹೇಳಿದೆ. ಈ 358 ಪ್ಲಸ್ 2 360 ರೇಖಾಂಶ ಫ್ರೆಂಡ್ಸ್. ಇದು ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ನಿಮಗೆ ಸಾಕಷ್ಟು ಬಾರಿ ಇದನ್ನ ಅಂಶವನ್ನು ಹೇಳಿದ್ರೆ ಬಹಳ ಮುಖ್ಯ ಆಗ್ತಕ್ಕಂಥದ್ದು. 179 ಎರಡು ಕಾಮನ್ ಲೈನ್ 180 ಅಂತ ಮಾತಾಡಿದ್ದೀನಿ. ಇಂಥ ಒಂದು 180 ರೇಖಾಂಶ ಪೆಸಿಫಿಕ್ ಸಾಗರದಲ್ಲಿ ಈ ಏನು ಯಾವುದೇ ಜಾಸ್ತಿ ಜನನಿಬಿಡತೆ ಇದೆ ಇರ್ತಕ್ಕಂಥ, ಅತಿ ಹೆಚ್ಚು ಯಾವುದೇ ಜನಸಂಖ್ಯೆ ಇದೆ ಇರ್ತಕ್ಕಂಥ, ಜನವಸ್ತಿ ಇದೆ ಇರ್ತಕ್ಕಂಥ ಬರೀ ಸಾಗರದ ಭಾಗ ಜಲಭಾಗದಲ್ಲಿ ಹಾದುಹೋಗಿರೋದ್ರಿಂದ ಈ ಭಾಗದಲ್ಲಿ ನಾವು ದಿನಾಂಕ ರೇಖೆಯನ್ನ ಫಿಕ್ಸ್ ಮಾಡ್ಕೊಂಡ್ರೆ ಯಾವುದೇ ಗೊಂದಲ ಇರಲ್ಲ ಅಂತೇಳಿ ಅದಕ್ಕೋಸ್ಕರ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸರ್ ಹಾಗಾದ್ರೆ 0 ಯಾಕೆ ಮಾಡ್ಕೊಳ್ಳಿಲ್ಲ ಸರ್? ಅದು ಇಲ್ಲ ಯಾವ 79, 179, 160, 150 ಯಾಕೆ ಮಾಡಿಲ್ಲ ಅಂದ್ರೆ ಇವೆಲ್ಲವೂ ಕೂಡ ಭೂಖಂಡಗಳ ಮೇಲೆ ಹಾದುಹೋಗುತ್ತೆ. ಜನವಸ್ತಿ ಇರ್ತಕ್ಕಂಥ ಪ್ರದೇಶಗಳು ಅಲ್ಲಿ ಗೊಂದಲ ಆಗುತ್ತೆ ಅಂತೇಳಿ ಇಲ್ಲಿ ಯಾವುದೇ ಜನವಸ್ತಿ ಇದೆ ಇರ್ತಕ್ಕಂಥ ಸಾಗರದ ಭಾಗದಲ್ಲಿರ್ತಕ್ಕಂಥ 180 ರೇಖಾಂಶವನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಪರಿಗಣನೆ ಮಾಡಿದ್ದಾರೆ ಫ್ರೆಂಡ್ಸ್. ಒಂದು ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ವಿಚಾರದಲ್ಲಿ ಬಂದಾಗ ಒಂದು 4 ಕ್ವೆಶ್ಚನ್ ಕೇಳಿದ್ದಾರೆ ಫ್ರೆಂಡ್ಸ್. ಇದು ಯಾವ ಜಲಸಂಧಿಯಲ್ಲಿ ಹಾದು ಹೋಗುತ್ತದೆ? ಸಪೋಸ್ ಬನ್ನಿ, ಯಾವ ಜಲಸಂಧಿ ಹಾದು ಹೋಗೋದು ಬಹಳ ಮುಖ್ಯ ಆಗ್ತಕ್ಕಂಥದ್ರೆ ಬೇರಿಂಗ್ ಜಲಸಂಧಿ, ಬೇರಿಂಗ್ ಸ್ಟ್ರೈಟ್. ಬೇರಿಂಗ್ ಜಲಸಂಧಿಗೆ ಹಾದು ಹೋಗ್ತಕ್ಕಂಥ ಫ್ರೆಂಡ್ಸ್ ನೋಡಿ, ಬೇರಿಂಗ್ ಜಲಸಂಧಿ, ಬೇರಿಂಗ್ ಸ್ಟ್ರೈಟ್ ಅಂತ ಕರಿತೀವಿ. ಬೇರಿಂಗ್ ಜಲಸಂಧಿ ಅಂತಂದ್ರೆ ಈ ಕೆಳಗೆ ಬರ್ತಕ್ಕಂಥ ಪೆಸಿಫಿಕ್ ಸಾಗರದ ಭಾಗ, ಭೂಮಿಯ ಉತ್ತರದ ಭೂಮಿಯ ತಲೆ ಮೇಲೆ ಬರ್ತಕ್ಕಂಥ ಒಂದು ಸಾಗರ, ಭೂಮಿಯ ಟಾಪ್ ಅಲ್ಲಿ ಬರ್ತಕ್ಕಂಥ ಒಂದು ಸಾಗರ ಆರ್ಕಟಿಕ್ ಸಾಗರ. ಆರ್ಕಟಿಕ್ ಸಾಗರವನ್ನ ಪೆಸಿಫಿಕ್ ನೊಂದಿಗೆ ಸೇರಿಸುವಂತ ಜಲಸಂಧಿ. ಆರ್ಕಟಿಕ್ ಅನ್ನ ಪೆಸಿಫಿಕ್ ಮಾಡ್ತಕ್ಕಂಥ ಬೇರಿಂಗ್ ಸ್ಟ್ರೈಟ್. ಬೇರಿಂಗ್ ಜಲಸಂಧಿಯಲ್ಲಿ 180 ರೇಖಾಂಶ ಅಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಾದು ಹೋಗಿರ್ತಕ್ಕಂಥದ್ದು. ಸುಮಾರು ಎಕ್ಸಾಂಪಲ್ ಕೇಳಿದಾನೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಯಾವ ಜಲಸಂಧಿಯಲ್ಲಿ ಹಾದು ಹೋಗಿದೆ? ಬೇರಿಂಗ್ ಜಲಸಂಧಿಯಲ್ಲಿ ಹಾದು ಹೋಗಿದೆ. ಸಪೋಸ್ ಇನ್ನೊಂದರ ಪ್ರಶ್ನೆ, ಜಲಸಂಧಿ ಅಂತೇನು? ಬೇಸಿಕ್ ಹೇಳೋದಾದ್ರೆ ಜಲಸಂಧಿ ಅಂತಂದ್ರೆ ಇಲ್ಲಿ ಪಾಕ್ ಜಲಸಂಧಿ ಅಂತ ಕೇಳಿರ್ತೀರಿ. ಜಲಸಂಧಿ ಅಂದ್ರೆ ಇಟ್ಸ್ ಡಿವೈಡಿಂಗ್ ಇಂಟು 2 ಕಾಂಟಿನೆಂಟ್ ಪಾರ್ಟ್ ಅಂಡ್ ಜಾಯಿನಿಂಗ್ ಆಫ್ 2 ವಾಟರ್ ಬಾಡೀಸ್. ಜಲಸಂಧಿ ಅಂದ್ರೆ ಎರಡು ಭೂಖಂಡಗಳನ್ನು ವಿಭಜನೆ ಮಾಡುತ್ತೆ, ಎರಡು ಜಲಭಾಗಗಳನ್ನು ಸೇರಿಸ್ತಕ್ಕಂಥ. ಬೇರಿಂಗ್ ಜಲಸಂಧಿ ನೋಡಿ, ಈ ಕಡೆಗೆ ಇದು ಏಷ್ಯಾ ಖಂಡ, ಈ ಕಡೆ ಉತ್ತರ ಅಮೆರಿಕ ಖಂಡ. ಏಷ್ಯಾವನ್ನ ಉತ್ತರ ಅಮೆರಿಕದಿಂದ ಡಿವೈಡ್ ಮಾಡ್ತಕ್ಕಂಥ, ಆರ್ಕಟಿಕ್ ಅನ್ನ ಪೆಸಿಫಿಕ್ ಸೇರಿಸ್ತಕ್ಕಂಥ ಕಿರಿದಾದ ಜಲಭಾಗ. Very smallest water body is dividing into 2 continent part and joining of 2 water bodies. Very smallest water body. ಅತ್ಯಂತ ಕಿರಿದಾದ ಜಲಭಾಗವಾಗಿದ್ದು ಎರಡು ಭೂಖಂಡಗಳನ್ನು ವಿಭಜನೆ ಮಾಡಿ ಎರಡು ಸಾಗರವನ್ನು ಸೇರಿಸತಕ್ಕಂಥದ್ದು ಜಲಸಂಧಿ. ಅಂತ ನಮ್ಮ ಒಂದು ಬೇರೆ ಜಲಸಂಧಿ ಅಂತ ಬಂದಾಗ ಈ ಕಡೆ ಏಷ್ಯಾ ಖಂಡವನ್ನ ಉತ್ತರ ಅಮೆರಿಕದಿಂದ ಡಿವೈಡ್ ಮಾಡುತ್ತೆ. ಖಂಡಗಳು ಅಂತ ಕೇಳ್ಬಿಟ್ರೆ, ದೇಶಗಳು ಅಂತ ಕೇಳ್ಬಿಟ್ರೆ
ಕಂಟ್ರಿ ಅಂತ ಕೇಳಿದ್ರೆ ಸರ್ ರಷ್ಯಾ ದೇಶ ಇದೆ. ಇದು ಅಲಾಸ್ಕಾ ಅಮೆರಿಕದ ಒಂದು ಭಾಗ ಕಂಡಿದ್ದ. ಈ ಅಲಾಸ್ಕಾ ಬಂದ್ರೆ ಯುಎಸ್ಎವನ್ನ ರಷ್ಯಾದಿಂದ. ಪ್ರಶ್ನೆ ಕೇಳ್ತೀನಿ, ಬೇರಿಂಗ್ ಜಲಸಂಧಿ ಯಾವ ಎರಡು ದೇಶಗಳನ್ನು ವಿಭಜನೆ ಮಾಡುತ್ತದೆ? ಬೇರಿಂಗ್ ಜಲಸಂಧಿ ವಿಭಜನೆ ಮಾಡ್ತಕ್ಕಂಥ ರಷ್ಯಾವನ್ನ ಯುಎಸ್ ಅಂತ ಡಿವೈಡ್ ಮಾಡ್ತಕ್ಕಂಥ ಫ್ರೆಂಡ್ಸ್ ಒಂದು. ನಂತರದಲ್ಲಿ ಅವನು ದೇಶಗಳನ್ನ ಕೇಳೋದ್ರಲ್ಲಿ ಪ್ರಾಂತ್ಯಗಳನ್ನ ಕೇಳ್ಬಿಡ್ತಾನೆ, ಪ್ರಾವಿನ್ಸಸ್ ಅಂತ ಕೇಳ್ಬಿಡ್ತಾನೆ. ಇದನ್ನ ಇಟ್ಸ್ ಡಿವೈಡೆಡ್ ಇಂಟು ರಷ್ಯಾ ಸೈಬೀರಿಯಾವನ್ನ ಅಮೆರಿಕದ ಅಲಾಸ್ಕಾ ಇದೆ. ಅಲಾಸ್ಕಾ ಇಟ್ಸ್ ಒನ್ ಆಫ್ ದ ರೀಜನ್ ಆಫ್ ಯುಎಸ್ಎ. ಇಟ್ಸ್ ಲಾರ್ಜೆಸ್ಟ್ ಬಿಗ್ಗೆಸ್ಟ್ ರೀಜನ್ ಆಫ್ ಯುಎಸ್ಎ. ಅಮೆರಿಕದ 50 ರಾಜ್ಯಗಳಿದೆ. 50 ರಾಜ್ಯಗಳಲ್ಲಿ ದೊಡ್ಡ ರಾಜ್ಯ ಅಲಾಸ್ಕಾ. ಈಗ ಭಾರತದಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಇದ್ದ ಕಡೆಗೆ, ಹಾಗೆ ಅಮೆರಿಕದಲ್ಲಿ ನ್ಯೂಯಾರ್ಕ್, ನ್ಯೂ ಜೆರ್ಸಿ, ಡೆಲವೇರ್, ಮೇರಿಲ್ಯಾಂಡ್, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇಂಡಿಯಾನಾಪೋಲಿಸ್, ಹಾಗೆ ಮುಖ್ಯ ಅಂತಕ್ಕಂಥ ಒಂದು ಜಾರ್ಜಿಯಾ ಅಂತಕ್ಕಂಥ, ಫ್ಲೋರಿಡಾ ಅಂತಕ್ಕಂಥ, ಹಾಗೆ ಕ್ಯಾಲಿಫೋರ್ನಿಯಾ ಅಂತಕ್ಕಂಥ, ಅಲಬಾಮಾ, ಅಲಾಸ್ಕಾ ಅಂತಕ್ಕಂಥ ಈ ತರ ಬಹಳ ಮುಖ್ಯ ಅಂತಕ್ಕಂಥ 50 ರಾಜ್ಯಗಳಿದೆ. 50 ರಾಜ್ಯ ದೊಡ್ಡ ರಾಜ್ಯ ಅಲಾಸ್ಕಾ. ಈ ಅಲಾಸ್ಕಾವನ್ನ ಸೈಬೀರಿಯಾ ಡಿವೈಡ್ ಮಾಡ್ತಕ್ಕಂಥದ್ದು. ಈಗ ಬೇರಿಂಗ್ ಜಲಸಂಧಿ ಅಂತ ಬಂದಾಗ ಪ್ರಾಂತ್ಯಗಳು ಸೈಬೀರಿಯಾ, ಅಲಾಸ್ಕಾ, ರಾಷ್ಟ್ರಗಳು ರಷ್ಯಾ, ಯುಎಸ್ಎ, ಖಂಡಗಳು ಏಷ್ಯಾ, ಉತ್ತರ ಅಮೆರಿಕ ಫ್ರೆಂಡ್ಸ್. ಇಂಥ ಒಂದು ಜಲಸಂಧಿಯಲ್ಲಿ ಪಾಸ್ ಆಗ್ತಕ್ಕಂಥ 180 ರೇಖಾಂಶ. ಇದನ್ನು ಲಾಸ್ಟ್ ಪ್ರೊಫೆಸರ್ ಎಕ್ಸಾಮ್ ಕ್ವಶನ್ ಕೇಳಿದ್ರೆ ಕಡೆಗೆ. ಸೊ ಏನಪ್ಪ ಅಂದ್ರೆ 180 ಲ್ಯಾಟಿಟ್ಯೂಡ್, ಇಟ್ ಮೀನ್ಸ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಹೌ ಮೆನಿ ಟೈಮ್ಸ್ ಇಟ್ಸ್ ಇನ್ ಎ ಸೊ ಡ್ರಾ ಲೈಕ್ ಸ್ಲ್ಯಾಂಟ್ ಅಂತ ಕೇಳಿದಾನೆ. ಎಷ್ಟು ಬಾರಿ ಓರೆಯಾಗಿ ಎಳೆಯಲಾಗಿದೆ? ಪ್ರಶ್ನೆ. 4 ಬಾರಿ ಓರೆಯಾಗಿ ಎಳೆಯಲಾಗಿದೆ. ನೋಡಿ ಇಲ್ಲಿ ಒಂದು ಬಹಳ ಮುಖ್ಯ ಅಂತ ಫಸ್ಟ್ ಟೈಮ್ ಇದು ಏನಪ್ಪ ಅಂದ್ರೆ ಬೇರಿಂಗ್ ಜಲಸಂಧಿಯ ಭಾಗದಲ್ಲಿ. ನಂತರ ಇಲ್ಲಿ ಅಲ್ಯೂಷಿಯನ್ ದ್ವೀಪಗಳು ಅಂತ ಬರ್ತವೆ. 2ನೇ ಬಾರಿ ಅಲ್ಯೂಷಿಯನ್ ದ್ವೀಪಗಳು ಅಂತ ಹೇಳಿದನ್ನ. ಮತ್ತೆ ಇಲ್ಲಿ ಬಹಳ ಮುಖ್ಯ ಆಗ್ತಕ್ಕಂಥ ಕಿರುಬತ್ತಿ, ಬಹಳ ಮುಖ್ಯ ಆಗ್ತಕ್ಕಂಥ ಏನಪ್ಪ ಅಂತಂದ್ರೆ ಈ ಸಣ್ಣ ದ್ವೀಪಗಳು ಬರತಕ್ಕಂಥವು ಇಲ್ಲಿ 3, 4 ಫ್ರೆಂಡ್ಸ್ ಕಡೆ 4 ಬಾರಿ ಸ್ಲ್ಯಾಂಟ್ ಓರೆ ಮಾಡಿದಾನೆ. ಯಾಕೆ ಸರ್ ಓರೆ ಮಾಡಿದಾನೆ? ಯಾಕೆ ಓರೆ ಮಾಡಿದ್ರೆ ಬಹಳ ಮುಖ್ಯ ಆಗ್ತಕ್ಕಂಥ 4 ಬಾರಿ ಓರೆ ಮಾಡಿದ್ರೆ ಓಕೆ. 4 ಬಾರಿ ಆದ್ಮೇಲೆ ಯಾಕೆ 4 ಬಾರಿ ಓರೆ ಹೇಳಿದ್ರೆ ಕಡೆಗೆ ಸರ್ ಸ್ಟ್ರೈಟ್ ಆಗಿ ಎಳಿಬೋದಾಯ್ತಲ್ಲ ಸರ್ ಅಂತ. ಈಗ ಫ್ರೆಂಡ್ಸ್ ವೆರಿ ಸಿಂಪಲ್ ಜ್ಞಾಪಕಿ. ಈಗ ಈ ಒಂದು ದ್ವೀಪ ಇದೆ ಅಂತ ಇಟ್ಕೊಂಡ್ರೆ ಈ ದ್ವೀಪದ ಸೆಂಟ್ರಲ್ ಏನಾದ್ರು ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಡೇಟ್ ಲೈನ್ಗೆ ಈ ದ್ವೀಪದ ಮೇಲೆ ಆಗಿ ಹೋಗಿದ್ರೆ ಈಗ ಏನಾಗುತ್ತಾ ಇರ್ತಂದ್ರೆ ಈ ಇಂಟರ್ನ್ಯಾಷನಲ್ ಡೇಟ್ ಲೈನ್ 180 ಇರುತ್ತೆ. ಈ ಭಾಗದಲ್ಲಿ ಇವತ್ತು ಸೋಮವಾರ ಆಗಿದ್ರೆ ಇನ್ನ ಈ ಭಾಗದಲ್ಲಿ ಒನ್ ಡೇ ಫಾಸ್ಟ್ ಇರ್ತಾ ಇತ್ತು, ಆಲ್ರೆಡಿ ಮಂಗಳವಾರ ಇರ್ತಾ ಇತ್ತು. ನೋಡಿ ಈಗ ನಿಮ್ಮ ಊರೊಂದು ಹಳ್ಳಿ ಇದ್ರೆ ಹಳ್ಳಿ ಒಳಗಡೆ ಏನಪ್ಪಾ ಅಂದ್ರೆ ಒಂದು ರಸ್ತೆ ಇರುತ್ತೆ. ರಸ್ತೆ ಈ ಕಡೆ ಹೋದ್ರೆ ಸೋಮವಾರ, ಈ ಕಡೆ ಬಂದ್ರೆ ಮಂಗಳವಾರ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಕಡೆಗೆ. ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ದ್ವೀಪಗಳಿದಾವೋ ಆ ದ್ವೀಪಗಳಿರ್ತಕ್ಕಂಥ ಭಾಗದಲ್ಲಿ ಏನ್ ಮಾಡಿದ್ದಾನೆ ಅಂತಂದ್ರೆ ಎಲ್ಲ ಓರೆಗಳು ಫ್ರೆಂಡ್ಸ್ ಕಡೆಗೆ ಅದನ್ನ ತಪ್ಪಿಸ್ಬಿಟ್ಟಿದ್ದಾನೆ. ಏನಕ್ಕೆ ಅಂದ್ರೆ ಯಾಕೆ ಓರೆಗಳಿದ್ದಾರೆ ಅಂತಂದ್ರೆ ಬಿಕಾಸ್ ಆಫ್ ಅವಾಯ್ಡ್ ದಿ ಡೇ ಕನ್ಫ್ಯೂಷನ್ಸ್. ಸೊ ಓರೆಗಳಿರ್ತಕ್ಕಂಥ ಉದ್ದೇಶ ದಿನದ ಗೊಂದಲವನ್ನ ನಿವಾರಣೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ. ಎಷ್ಟು ಬಾರಿ ಓರೆಯಾಗಿ ಎಳೆಯಲಾಗಿದೆ? 4 ಬಾರಿ. ಯಾಕೆ ಓರೆಯಾಗಿ ಎಳೆದಿದ್ದಾರೆ ಅಂತಂದ್ರೆ ಇಟ್ಸ್ ಅವಾಯ್ಡ್ ದಿ ಡೇ ಕನ್ಫ್ಯೂಷನ್ಸ್, ದಿನದ ಗೊಂದಲವನ್ನ ನಿವಾರಣೆ ಮಾಡುವಂತ ಉದ್ದೇಶಕ್ಕೋಸ್ಕರವಾಗಿ ಓರೆಯಾಗಿ ಎಳೆಯಲಾಗಿದೆ. ಸೊ ಈಗ ಬಹಳ ಮುಖ್ಯ ಆಗ್ತಕ್ಕಂಥಪ್ಪ ಅಂದ್ರೆ ಓರೆಯಾಗಿ ಗೊತ್ತಾಯ್ತು, ಯಾವ ಜಲಸಂಧಿ ಗೊತ್ತಾಯ್ತು. ನಂತರದಲ್ಲಿ ಯಾವ ಸಾಗರದಲ್ಲಿ ಆಗೋಗುತ್ತೆ ಅಂತ ಕೇಳಿದರೆ ಯಾವ ಸಾಗರ ಅಂತಂದ್ರೆ ಪೆಸಿಫಿಕ್ ಸಾಗರ ಬಹಳ ಮುಖ್ಯ ಆಗ್ತಕ್ಕಂಥ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಬಗ್ಗೆ ನೋಡಿ 4 ಪಾಯಿಂಟ್ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೆದು 180 ರೇಖಾಂಶವನ್ನ ಯಾವ ಅಂತ ಕರಿತಾ ಇದ್ದೀವಿ? 1984ರಿಂದ ಯಾವ ಸಮ್ಮೇಳನದಲ್ಲಿ? ಅಂತಾರಾಷ್ಟ್ರೀಯ ರೇಖಾಂಶ ಸಮ್ಮೇಳನ. ವಾಷಿಂಗ್ಟನ್ DC ಅಮೆರಿಕದಲ್ಲಾಯ್ತು, ರೊನಾಲ್ಡ್ ರೇಗನ್ ಅವರ ಕಾಲದಲ್ಲಿ. ನಂತರದಲ್ಲಿ ಯಾವ ಜಲಸಂಧಿ ಯಾವ್ದು ಹೋಗುತ್ತೆ? ಬೇರೆ ಜಲಸಂಧಿಯಲ್ಲಿ ಯಾವ ಸಾಗರದಲ್ಲಿ ಯಾವ್ದು ಹೋಗುತ್ತೆ? ಪೆಸಿಫಿಕ್ ಸಾಗರದಲ್ಲಿ. ಎಷ್ಟು ಬಾರಿ ಓರೆಯಾಗಲಾಗಿದೆ? 4 ಬಾರಿ. ಯಾಕೆ ಓರೆಯಾಗಲಿದ್ದೀವಿ? ಬಿಕಾಸ್ ಆಫ್ ರೆಡ್ಯೂಸಿಂಗ್ ದಿ ಡೇ ಕನ್ಫ್ಯೂಷನ್ಸ್. ಇಟ್ಸ್ ವೆರಿ ಈಸಿ. ಏನಿದೆ ಉತ್ತರ ಕಡೆ ವೆರಿ ಸಿಂಪಲ್ ಇರ್ತಕ್ಕಂಥ ಫ್ರೆಂಡ್ಸ್. ಇದರಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಏನಂತಂದ್ರೆ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ನೀವೇನಾದ್ರೂ ದಾಟಿ ಈ ಪಶ್ಚಿಮದಿಂದ ಪೂರ್ವಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಕಡೆಗೆ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿ. ಇಂಟರ್ನ್ಯಾಷನಲ್ ಡೇಟ್ ಫೇಸ್ ಮಾಡಿ ನಿಂತ್ಕೊಂಡಿದ್ದೀನಿ ನಾನೀಗ. ಮುಖ ಮಾಡಿ ನಿಂತ್ಕೊಂಡಾಗ ನನ್ನ ಬಲಭಾಗ ಇದು ಪೂರ್ವದ ಭಾಗ, ಎಡಭಾಗ ಇದು ಪಶ್ಚಿಮದ ಭಾಗ ಫ್ರೆಂಡ್ಸ್. ಬಲಭಾಗ ಪೂರ್ವ, ಎಡಭಾಗ ಪಶ್ಚಿಮ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದೆ. ಇದಕ್ಕೆ ಬಲಭಾಗ ಪೂರ್ವದಲ್ಲಿ ಬರ್ತಕ್ಕಂಥ ಯುಎಸ್ಎ ಬರುತ್ತೆ, ಕೆನಡಾ ಬರುತ್ತೆ, ದಕ್ಷಿಣ ಅಮೆರಿಕ ಬರುತ್ತೆ. ಪಶ್ಚಿಮದಲ್ಲಿ ಏಷ್ಯಾ ಖಂಡ ಬರುತ್ತೆ, ಅದಕ್ಕೆ ಭಾರತ, ಆಸ್ಟ್ರೇಲಿಯಾ ಬರ್ತಕ್ಕಂಥ ಫ್ರೆಂಡ್ಸ್, ರಷ್ಯಾ ಬರ್ತಕ್ಕಂಥವು. ಈಗ ನಾನು ಟ್ರಿಕ್ಸ್ ಹೇಳ್ಕೊಂಡಿರ್ತೀನಿ.
ಯಾವಾಗ ಟೈಮು ಡೇ ಏನಾಗುತ್ತೆ ಅಂತಂದ್ರೆ ಇದು ಎರಡು. ಸೊ ಕೋಡ್ ಕೊಡ್ತೀವಿ, ಜ್ಞಾಪಕ ಇಟ್ಕೊಳ್ಳಿ. ಒಂದು ವಿ ಅಂತ ಹೇಳಿ, ಇನ್ನೊಂದು ಈವ್ ಅಂತ ಹೇಳಿ. ಇದನ್ನ ನೋಡಿ ಫ್ರೆಂಡ್ಸ್, ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಕೋಡ್ ಜ್ಞಾಪಕ ಇಟ್ಕೊಳ್ಬೇಕು. ಎಲ್ಲಿವರೆಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗ್ತಿರೋ ಅಲ್ಲಿವರೆಗೆ ಟೈಮ್ ಕ್ಯಾಲ್ಕುಲೇಷನ್ ಮತ್ತೆ ಡೇಟ್ ಕ್ಯಾಲ್ಕುಲೇಷನ್ ಅಂತ ಬಂದಾಗ ಎರಡು ಕೋಡ್ ಜ್ಞಾಪಕ ಇಟ್ಕೊಂಡಿರಬೇಕು. ಒಂದು ವಿ, ಇನ್ನೊಂದು ಈವ್. ಸೊ ಇದು ಯಾವ ಮಲ್ಲಪದ್ಮನಾಭ ಬುಕ್ ಅಲ್ಲಿ ಎಲ್ಲೋ ಈ ಕಡೆ ಅದನ್ನ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ವಿ ಅಂದ್ರೆ ಕನ್ನಡದಲ್ಲಿ ಏನಂತ ಕರೀತೀವಿ ನಾವು ಜೀವನದಲ್ಲಿ ಯಾವತ್ತಾದ್ರೂ ಕೂಡ ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿ ಇಷ್ಟಪಡ್ತಿರೋ ಕಡೆಗೆ. ಯಾವಾಗ ಲಾಭ ಮಾಡ್ಕೊಳಕ್ಕೆ ಇಷ್ಟಪಡ್ತಿರೋ, ಲಾಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತಿರೋ, ಇದು ಜ್ಞಾಪಕ ಇಟ್ಕೊಳ್ಳಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದೀರಾ ಅಂತಂದ್ರೆ ಲಾಸ್ ಮಾಡ್ಕೊಳಕ್ಕೆ ಯಾರು ಓದ್ತಾ ಇರ್ತೀರಾ? ಇಲ್ಲ, ಪರ್ಫೆಕ್ಟ್ ಮಾಡ್ಕೋಬೇಕು. ಅಂದ್ರೆ ವಿ ಅಂದರೆ ನಾವು ಎಂದರೆ ಯಾವಾಗಲೂ ಪ್ಲಸ್. ವಿ ಅಂತ ಹೇಳಿದ್ರು, ವಿ ಅಂದ್ರೆ we are crossing of any latitude in west to east direction. Very simple. ನಾವು ಯಾವುದೇ ರೇಖಾಂಶವನ್ನ ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿ ಹೋದರೆ we are goes to west to east direction. west to east ಅಂತಂದ್ರೆ ಭಾರತ, ಚೈನಾ, ರಷ್ಯಾ ಮತ್ತೆ ಆಸ್ಟ್ರೇಲಿಯಾ ಕಡೆಯಿಂದ, ಪಶ್ಚಿಮದ ಕಡೆಯಿಂದ ಪೂರ್ವಕ್ಕೆ ಅಮೆರಿಕ ಹೋದ್ರೆ ವಿ ಅಂದ್ರೆ ನಾವು ಎಂದರೆ ಯಾವಾಗಲೂ ಲಾಭ, ಪ್ಲಸ್, ಹ್ಯಾಡ್, ಗೇನ್, ಪ್ರಾಫಿಟ್. ಏನ್ ಬೇಕಾದ್ರೆ ಕೊಡ್ಬೋದು, ಆ ಕಡೆಗೆ ಪ್ಲಸ್ ಕೊಡ್ಬೋದು, ಹ್ಯಾಡ್ ಅಂತ ಕೊಡ್ಬೋದು, ಗೇನ್ ಅಂತ ಕೊಡ್ಬೋದು, ಪ್ರಾಫಿಟ್ ಅಂತ ಕೊಡ್ಬೋದು. ಅಂದರೆ ನಾವು ಪಶ್ಚಿಮದ ಕಡೆಯಿಂದ ಪೂರ್ವಕ್ಕೆ ಹೋದರೆ ಯಾವಾಗಲೂ ನಮಗೆ ಏನಾಗುತ್ತಪ್ಪ ಅಂದ್ರೆ ಲಾಭ ಆಗುತ್ತೆ, ಪ್ಲಸ್ ಆಗುತ್ತೆ, ಅಥವಾ ಗೇನ್ ಆಗುತ್ತೆ, ಅಥವಾ ನಮಗೆ ಪ್ರಾಫಿಟ್ ಆಗುತ್ತೆ. ಫ್ರೆಂಡ್ಸ್, ಕಡೆಗೆ ಅದನ್ನ ಲಾಭ, ಸೊ ಹೆಚ್ಚಳ, ಪ್ಲಸ್, ಹ್ಯಾಡ್, ಏನ್ ಬೇಕಾದ್ರೂ ಬಹಳ ಮುಖ್ಯ ಆಗ್ತಕ್ಕಂಥ ವೆರಿ ಸಿಂಪಲ್. ಇದನ್ನು ಸುಮಾರು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಸುಮಾರು ಕ್ವಶನ್ ಕೇಳಿದಾನೆ. ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನ ಪೂರ್ವದಿಂದ ಪಶ್ಚಿಮಕ್ಕೆ ದಾಟಿ ಹೋದ್ರೆ ಏನಾಗುತ್ತೆ ನಮಗೆ ಅಂದ್ರೆ ಒಂದು ದಿನ ಲಾಭ ಆಗುತ್ತೆ. ನಮಗೆ ಒಂದು ದಿನ ಲಾಭ ಆಗುತ್ತೆ ಫ್ರೆಂಡ್ಸ್, ಒನ್ ಡೇ ಪ್ರಾಫಿಟ್ ಆಗುತ್ತೆ. ಒಂದು ರೇಖಾಂಶವನ್ನು ನೀವು ದಾಟಿ ಹೋದ್ರೆ 4 ನಿಮಿಷ ಲಾಭ ಆಗುತ್ತೆ ನಮ್ಗೆ ಅದನ್ನ. ಸೊ ಒಂದು ರೇಖಾಂಶ ದಾಟಿ ಹೋದ್ರೆ 4 ನಿಮಿಷ. ಒಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ದಾಟುವ ಕಡೆಗೆ ಒಂದಿನ ಲಾಭ ಆಗ್ಬಿಡುತ್ತೆ ಕಡೆಗೆ. ಫ್ರೆಂಡ್ಸ್ ನೋಡಿ, ಇವತ್ತು ಅದೇನಿದ್ರೆ ಇವತ್ತು ನಾವು ಬಹಳ ಮುಖ್ಯ ಅಂತಕ್ಕಂಥ ಈಗ ಭಾರತದಲ್ಲಿ ಅಂದ್ರೆ ಭಾರತದ ಕಡೆ ಇವತ್ತು ಸೊ ಏನಪ್ಪಾ ಅಂದ್ರೆ ಬುಧವಾರ ಇದೆ ಅಂದ್ರೆ ವೆಡ್ನೆಸ್ಡೇ ಇದೆ ಅಂತ. ಇವತ್ತು ವೆಡ್ನೆಸ್ಡೇ ಇದೆ ಅಂತಂದ್ರೆ ಈ ಕಡೆಗೆ ಸೊ ಮುಖ್ಯ ಆಗ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಈ ಕೆನಡಾ, USA ಮತ್ತೆ ಈ ಕಡೆ ಬಹಳ ಮುಖ್ಯ ಆಗ್ತಕ್ಕಂಥ ಈ ಭಾಗದಲ್ಲಿ ನಮಗಿಂತ ಒಂದಿನ ಅವ್ರು ಲೇಟ್ ಇರ್ತಾರೆ ಫ್ರೆಂಡ್ಸ್, ಹಿಂದೆ ಇರುತ್ತೆ. ಅಲ್ಲಿನ ಮಂಗಳವಾರ ಇರುತ್ತೆ ಫ್ರೆಂಡ್ಸ್, ಕಡೆಗೆ ಮಂಗಳವಾರ ಇರುತ್ತೆ ಕಡೆಗೆ ನೋಡಿ, ಮಂಗಳವಾರ ಇರುತ್ತೆ ಫ್ರೆಂಡ್ಸ್. ಅಂದ್ರೆ ದಿನ ಆರಂಭವಾಗುವುದು ಇದು ಬಹಳ ಮುಖ್ಯ. ಅದನ್ನ ಏನ್ ಕೇಳ್ತಾರೆ, ಯಾವಾಗಲೂ ದಿನ ಆರಂಭವಾಗುವುದು ಅಂತಾರಾಷ್ಟ್ರೀಯ ರೇಖೆ ಯಾವ ಭಾಗದ ಅಂತ ಕೇಳ್ತಾನೆ. ಈಗ ಇದು ವೆರಿ ಸಿಂಪಲ್ ಬಂದಿದ್ದ. ಇದನ್ನ ಎಷ್ಟೋ ಬೇಸ್ತ ನೀವು ಹೋಗಿ ಕೇಳಿದ್ರು ಕೂಡ ಉತ್ತರವನ್ನು ತಪ್ಪೇ ಹೇಳ್ತಾರೆ ಫ್ರೆಂಡ್ಸ್. ವೆರಿ ಸಿಂಪಲ್ ನೋಡಿ, ಒಂದ್ಸತಿ ಪ್ರಶ್ನೆ ರಿಪೀಟ್ ಮಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಯಾವ ಭಾಗದಿಂದ ದಿನವು ಆರಂಭವಾಗುತ್ತದೆ? ಸೂರ್ಯ ಹುಟ್ಟೋದೆಲ್ಲಿ ಅಂತ ಕೇಳಿದ್ದಾನೆ ಈಗ. ಸೊ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಯಾವ ಭಾಗದಲ್ಲಿ ಸೂರ್ಯ ಹುಟ್ಟುತ್ತಾನೆ ಅಥವಾ ಯಾವ ಭಾಗದಲ್ಲಿ ದಿನ ಆರಂಭವಾಗುತ್ತೆ ಅಂತ ಕೇಳಿದ್ರೆ ಉತ್ತರ ಏನ್ ಬರೀತೀವಿ ನಾವು ಅದಕ್ಕೆ? ಸೂರ್ಯ ಹುಟ್ಟೋದು ಯಾವ ಕಡೆಗೆ? ಪೂರ್ವ. ಪಕ್ಕ ಪೂರ್ವ ಅಂತಾನೆ ಉತ್ತರ ಬರೀತೀರಿ ನೀವು. ಸೊ ಪಾಠ ಬೇಸ್ಟ್ ಹಂಗೆ ಹೇಳ್ತಾನೆ, ದಿನದ ಆರಂಭವಾಗುವುದು ಪೂರ್ವದ ಕಡೆಯಿಂದ, ದಿನ ಅಂತ್ಯ ಪಶ್ಚಿಮದಲ್ಲಿ ಅಂತ ಹೇಳ್ತಾನೆ. ಫ್ರೆಂಡ್ಸ್, ನಾನು ಕೇಳಿದ್ದೆ ನಮ್ಮ ಭಾರತ ಪೂರ್ವದಲ್ಲಿ ಅಂತ ಕೇಳಿದ ಕಡೆಗೆ ಅದನ್ನ ಇಲ್ಲಿ ನೋಡಿಸ್ತಾ ಇದ್ದೆ. ಸೊ ಸೂರ್ಯ ಈ ಕಡೆ ಹುಟ್ಟಿ ಅಂದ್ರೆ ಸೂರ್ಯ ಉದಯಿಸುವ ನಾಡು ಪ್ರಪಂಚದಲ್ಲಿ ಯಾವುದು? ಜಪಾನ್ ದೇಶ, ಹೌದಲ್ಲ? ಸೊ ಈ ಜಪಾನ್ ಕಡೆಯಿಂದ ಹುಟ್ಟಿ ಭಾರತ ಕಡೆಗೆ ಬರ್ತಾನೆ. ಭಾರತಕ್ಕೆ ಪೂರ್ವದಲ್ಲಿ, ಚೈನಾಗೆ ಪೂರ್ವದಲ್ಲಿ, ಜಪಾನ್ಗೆ ಪೂರ್ವದಲ್ಲಿ ಸೂರ್ಯ ಹುಟ್ಟುದು. ನಾನು ಕೇಳಿದ ಅಂತಲ್ಲ ಸ್ನೇಹಿತರೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ ಭಾಗದಿಂದ ದಿನ ಆರಂಭವಾಗುತ್ತೆ ಅಂತ ಕೇಳಿದ ನಾನು. ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಸೂರ್ಯ ಉಗಮ ಆಗ್ತಕ್ಕಂಥ ಭಾಗ ಪಶ್ಚಿಮದ ಭಾಗ ಕಣ್ರಿ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಗೆ ಸೂರ್ಯ ಉಗಮ ಆಗೋದು ಪಶ್ಚಿಮದಲ್ಲಿ, ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಪಶ್ಚಿಮ ಭಾಗದಲ್ಲಿ ಸೂರ್ಯ ಹುಟ್ಟಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಪೂರ್ವ ಭಾಗದಲ್ಲಿ ಸೂರ್ಯ ಮುಳುಗ್ತಾನೆ. Sun arise at the west part of the international dateline and sunset at the east part of the international dateline.
ಇಟ್ಸ್ ವೆರಿ ಕ್ಲಿಯರ್ ಜ್ಞಾಪಕ ಇಟ್ಕೊಳ್ಳಿ, ಬಹಳ ಮುಖ್ಯ ಇದನ್ನ. ನಿಮಗೆ ಬುಕ್ಗಳದು ಕೂಡ ಪಾಠ ಮಾಡೋರು ಕೂಡ ತಪ್ಪು ಹೇಳ್ತೀರ ಕಡೆಗೆ ಇದನ್ನ, ಇದು ಬಹಳ ಮುಖ್ಯ ಇದನ್ನ. ಏನಂತಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಗೆ ಸೂರ್ಯ ಹುಟ್ಟೋದು ಪಶ್ಚಿಮದಲ್ಲಿ, ಸೂರ್ಯ ಮುಳುಗೋದು ಪೂರ್ವದಲ್ಲಿ. ಜಪಾನ್ಗೆ ಸೂರ್ಯ ಹುಟ್ಟೋದಿಲ್ಲಪ್ಪ, ಜಪಾನ್ನ ಪೂರ್ವದಲ್ಲಿ. ಆದರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಬರುತ್ತೇನೆ ಫ್ರೆಂಡ್ಸ್. ನೋಡಿ ಇವತ್ತು ದಿನ ಆರಂಭವಾಗುತ್ತೆ ಅಂದ್ರೆ ಈ ಬುಧವಾರ ಅಂತ ಇಟ್ಕೊಂಡ್ರೆ, ವೆಡ್ನೆಸ್ಡೇ ಇಟ್ಕೊಂಡ್ರೆ ಇಲ್ಲಿ ಫಸ್ಟ್ ಬುಧವಾರ ಇರಬೇಕಾದ್ರೆ ಇನ್ನೂ ಅಲ್ಲೊಂದು ದಿನ ಲೇಟ್ ಇರುತ್ತೆ ಫ್ರೆಂಡ್ಸ್, ಹಿಂದೆ ಇರುತ್ತೆ ಫ್ರೆಂಡ್ಸ್. ಅಂತ ನಮಗೆ ಬುಧವಾರ ಆಗಿರ್ಬೇಕಾದ್ರೆ ಅವ್ರಿಗೆ ಮಂಗಳವಾರ ಆಗಿರುತ್ತೆ, ಇಲ್ಲಿ ನಮಗೆ ಸ್ವಲ್ಪ ಶುಕ್ರವಾರ ಆಗಿರ್ಬೇಕಾದ್ರೆ ಅಲ್ಲಿ ಗುರುವಾರ ಆಗಿರುತ್ತೆ ಫ್ರೆಂಡ್ಸ್ ಕಡೆ. ಅಂದ್ರೆ ಈಗ ನಮಗಿಂತ ಅಮೆರಿಕಾದವರು, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ, ಕೆನಡಾ, US ಅವರು ನಮಗಿಂತ ಒಂದಿನ ಲೇಟ್ ಇರ್ತಾರೆ ಫ್ರೆಂಡ್ಸ್, ಹಿಂದೆ ಇದ್ದಾರೆ ಫ್ರೆಂಡ್ಸ್. ಅವರು ಮೊದಲು ಸೂರ್ಯನ ನೋಡ್ತಕ್ಕಂಥ ಜಪಾನ್ನವರು, ನಂತರ ಚೈನಾ, ಕೊರಿಯಾ, ಇವೆಲ್ಲ ಆದ್ಮೇಲೆ ಭಾರತ, ನಾವೆಲ್ಲ ನೋಡಿದ ನಂತರ ಸೂರ್ಯ ಮತ್ತೆ ಇಲ್ಲಿಗೆ ಬರ್ತಾನೆ. ಹಾಗಾಗಿ ಅವರು ನಮಗಿಂತ ಒಂದು ದಿನ ಹಿಂದೆ ಇದ್ದಾರೆ ಫ್ರೆಂಡ್ಸ್ ಅವರು. ನಾವು ಫಾಸ್ಟ್ ಬಹಳ ಮುಖ್ಯ ಇರ್ತಕ್ಕಂಥ. ಅಂದ್ರೆ ಈಗ ನಮ್ಗೊಂದು ಐಡಿಯಾ ಬಂತು, ನಾವು ಯಾವಾಗಲೂ ಕೂಡ ಯಾವ ಕಡೆಯಿಂದ ಯಾವ ಕಡೆ ಹೋದ್ರೆ ನಮ್ಗೆ ಲಾಭ ಆಗುತ್ತೆ. ಲಾಭ ಆಗೋದು ಯಾವ ಕಡೆಯಿಂದ? ಪಶ್ಚಿಮದ ಕಡೆಯಿಂದ ಪೂರ್ವಕ್ಕೆ ಹೋದ್ರೆ ಲಾಭ ಆಗುತ್ತೆ. ಎಷ್ಟು ಲಾಭ ಆಗುತ್ತದೆ? ಒನ್ ಡೇ ಲಾಭ ಆಗುತ್ತೆ ಫ್ರೆಂಡ್ಸ್ ಕಡೆಗೆ. ಅದನ್ನ ಒಂದು ಮತ್ತೆ ಇದರಲ್ಲಿ ಇನ್ನೊಂದು ಅಂಶ ಏನು ಕೇಳ್ತಾರೆ, ಬಹಳ ಮುಖ್ಯ ಇರ್ತಕ್ಕಂಥ ಅಂಶ ಅಂತಂದ್ರೆ, ನೀವು ಬುಧವಾರದಂದು ಬೆಂಗಳೂರಿನಿಂದ ಹೊರಟು ಉತ್ತರ ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ ತಲುಪಿದಾಗ ನಿಮಗೆ ಯಾವ ದಿನ ಸಿಗುತ್ತದೆ ಅಂತ ಕೇಳ್ತಾರೆ ಈಗ. ಹಾಗೆ ನಿಮ್ಗೆ ಅನಿಸುತ್ತೆ, ಸೊ ಯಾವ ದಿನ ಸಿಗುತ್ತೆ? ಹಾಗೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಗೊಂದಲ ಆಗುತ್ತೆ, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಎಷ್ಟು ಲಾಭ ಆಗುತ್ತೆ ಅಂತ ಹೇಳಿದ್ರೆ ಈಗ. ಬುಧವಾರ ಸಿಗುತ್ತೆ ಅಂದ್ರೆ ನಮಗೆ ಇಲ್ಲಿ ಮೋಸ್ಟ್ಲಿ ಮಂಗಳವಾರ ಸಿಗ್ಬೋದು. ಮಂಗಳವಾರ ಸಿಗ್ತದೆ ಏನಪ್ಪ ಅಂದ್ರೆ, ಸೊ ನಮಗೆ ಪ್ರಾಫಿಟ್ ಹೆಂಗ ನೋಡಿ, ಮಂಗಳವಾರ ಮತ್ತೆ ಬುಧವಾರ, ಇಲ್ಲಿ ಬುಧವಾರ ಹೊರಟಿರ್ತೀವಿ, ಮತ್ತೆ ಮಂಗಳವಾರ ಸಿಕ್ಬಿಟ್ರೆ ಮಂಗಳವಾರ ಒಂದಿನ ಮತ್ತೆ ಬುಧವಾರ ಒಂದಿನ, 2 ದಿನ ಲಾಭ ಆಗುತ್ತೆ ನಮ್ಗೆ. ಫ್ರೆಂಡ್ಸ್ ವೆರಿ ಸಿಂಪಲ್ ಇದಕ್ಕೆ. ಯಾಕೆಂದ್ರೆ ಕ್ಲಾಸಲ್ಲಿ ಬಂದಾಗ ಇದ್ರ ತುಂಬಾ ನೀಟಾಗಿ ತುಂಬಾ ಕೂಲ್ ಆಗಿ ಹೇಳ್ಕೊಡ್ತೀನಿ ಅದನ್ನ. ಬಟ್ ಆದ್ರೆ ನಿಮ್ಗೆ ಒಂದೇ ಒಂದು ಸಣ್ಣದಾಗಿ ಹೇಳ್ಕೊಟ್ಟಿರ್ತೀನಿ ಫ್ರೆಂಡ್ಸ್. ನೋಡಿ ಈಗ ನೀವು ಈ ಕಡೆ ಭಾರತ ಕಡೆಯಿಂದ ಹೊರಟ್ಬಿಟ್ಟು ಅಮೆರಿಕ ಹೋದಾಗ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ಯಾವ ದಿನ ಬಿಟ್ಟಿರ್ತೀವೋ ಅದೇ ದಿನ ಸಿಗುತ್ತೆ ಫ್ರೆಂಡ್ಸ್. ವೆರಿ ಸಿಂಪಲ್. ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ಬುಧವಾರ ಅಂತ ಬಿಟ್ಬಿಟ್ಟಿದ್ರೆ ಬುಧವಾರನೇ ಉತ್ತರ ಆಗಿರುತ್ತೆ. ಯಾಕೆಂದ್ರೆ ಸೂರ್ಯ ಇಲ್ಲಿಂದ ಹುಟ್ಟಿ ಅಲ್ಲಿ ಬರೋ ಮತ್ತೆ ಆ ಕಡೆ ಇನ್ನೊಂದು ಬರೋ ಕಡೆ ಏನಾಗಿತ್ತಪ್ಪ ಅನ್ನೋ ಕಡೆ ಆಗಿರ್ತದೆ, ಇಲ್ಲಿದ್ದಂತ ಬುಧವಾರ ನಾವು ಇಲ್ಲಿಗೆ ಬಂದಿರುತ್ತೆ, ಇಲ್ಲಿ ಹೊಸ ದಿನ ಗುರುವಾರ ಬಂದಿರುತ್ತೆ ಫ್ರೆಂಡ್ಸ್ ಕಡೆಗೆ. ಅದನ್ನ ಆ ಪ್ರಶ್ನೆ ಏನು ಕೇಳ್ತಾರೆ, ನೀವು ವಿಮಾನದ ಮೂಲಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟು ಸೊ ಚೆನ್ನೈಗೆ ಹೋಗಿ, ಚೆನ್ನೈಯಿಂದ ಕೋಲ್ಕತ್ತಾಗೆ ಹೋಗಿ, ಕೋಲ್ಕತ್ತಾದಿಂದ ರಂಗೂನ್ಗೆ ಹೋಗಿ, ರಂಗೂನಿಂದ ಢಾಕಾಗೆ ಹೋಗಿ, ಢಾಕಾದಿಂದ ಶಾಂಘೈಗೆ ಹೋಗಿ, ಶಾಂಘೈನಿಂದ ನೀವು ಟೋಕಿಯೋಗೆ ಹೋಗಿ, ಟೋಕಿಯೋದಿಂದ ನೀವು ಸೊ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ತಲುಪಿದಾಗ ನಿಮಗೆ ಯಾವ ದಿನ ಸಿಗುತ್ತೆ ಅಂತ ಕೊಡ್ತಾನೆ. ನೀವು ಆ ಪ್ರಶ್ನೆ ನೋಡ್ಬಿಟ್ರೆ ಬೆಚ್ಚದಾಗ್ಬಿಡುತ್ತೆ ಆ ಕಡೆಗೆ. ಏನಪ್ಪ ಇದು, ಇಲ್ಲ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಹೊರಟು ಚೆನ್ನೈಗೆ ಹೋಗಿ, ಢಾಕಾಗೆ ಹೋಗಿ, ರಂಗೂನ್ಗೆ ಹೋಗಿ, ಶಾಂಘೈ, ನಂತರ ಟೋಕಿಯೋ, ನೀವು ಎಲ್ಲೆಲ್ಲಿ ಬದ ಮರ ಇವೆಲ್ಲ ಹಿಂದೆ ಹಾರಾಡಿಸ್ಬಿಡೋ ವಿಮಾನ ಅಂತ ಕಡೆ ತಲೆ ಕೆಟ್ಟಬಿಡುತ್ತೆ ಕಡೆಗೆ. ಅವನು ಏನನ್ನ ಕೊಟ್ಟಿರಲಿ, ಅವ್ರ ಪ್ರಶ್ನೆ ಒಳಗೆ ಬುಧವಾರ ಅಂತ ಕೊಟ್ಟಿದ್ದೆ, ಬುಧವಾರನೇ ಉತ್ತರ. ಶುಕ್ರವಾರ ಕೊಟ್ಟರೆ ಶುಕ್ರವಾರವೇ ಉತ್ತರ. ಅವ್ನು ಎಲ್ಲನ ಹಾರಾಡಿಸ್ಕೊಂಡು ವಿಮಾನ ಕಡೆ ತಲೆ ಕೆಡಿಸ್ಕೊಂಡ್ಬಿಡಿ ಆ ಕಡೆಗೆ. ಅದನ್ನ ಅವ್ನು ಏನು ಪ್ರಶ್ನೆ ಒಳಗೆ ಯಾವ ದಿನ ಕೊಟ್ಟಿರ್ತಾರೋ ಅದೇ ದಿನ ಉತ್ತರ ಆಗಿರುತ್ತೆ ಫ್ರೆಂಡ್ಸ್ ಆ ಕಡೆಗೆ. ಅವ್ನು ಯಾವ ಪ್ಲೇಸ್ ಏನು ನಡ್ಕೊಂಡು ತಲೆ ಕೆಡಿಸ್ಕೊಂಡು ಆ ಕಡೆಗೆ. ಅದನ್ನ ಓಕೆ, ಇದು ಬಹಳ ಮುಖ್ಯ. ಈ ಕಡೆ ನೋಟ್ ಆ ಕಡೆಗೆ ಬಂದಾಗ ಇಲ್ಲಿ ಯಾವ ದಿನ ಬಿಡುತ್ತೀವೋ ಅದೇ ದಿನ ಉತ್ತರ ಆಗಿರುತ್ತೆ, ಒನ್ ಡೇ ಪ್ರಾಫಿಟ್ ಆಗುತ್ತೆ ನಮ್ಗೆ. ಅದನ್ನ ಅದೇ ಇವಾಗ ರಿಟರ್ನ್ ವಾಪಸ್ ಬರೋದಾದ್ರೆ ಸೊ ಏನಪ್ಪ ಅಂದ್ರೆ ಒನ್ ಡೇ ಲಾಸ್ ಆಗ್ತದೆ ನಮ್ಗೆ. ಅದನ್ನ ಒನ್ ಡೇ ಲಾಸ್ ಆಯ್ತು ಅಂತಂದ್ರೆ ಈಗ ಅಬ್ಸರ್ವ್ ಮಾಡ್ಕೊಳ್ಳಿ, ಒಂದು ಟೆಕ್ಸ್ ಕೊಡ್ತೀನಿ ಆ ಕಡೆಗೆ. ಯಾವ್ದು 7 ದಿನ ಮಾಡ್ಕೊಂಡ್ಬಿಡ್ಬೇಕಾದನ್ನ, 7 ದಿನ ಮಾಡ್ಕೊಂಡ್ಬಿಟ್ರದನ್ನ. ಸೊ ಆ 7 ಡೇಸ್ ಏನು ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್, ಈ 7 ದಿನ ಮಾಡ್ಕೊಂಡ್ರೆ ಸೋಮವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಸೊ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ ಹಾಕ್ಬಿಟ್ರೆ ಫ್ರೆಂಡ್ಸ್. ಓಕೆ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ 7 ದಿನ ಮಾಡ್ಕೊಂಡಿದ್ದೀವಿ ಅದನ್ನ. ಈಗ ನೀವು ವಾಪಸ್ ಅಮೆರಿಕಾದಿಂದ ಭಾರತಕ್ಕೆ ಬಂದ್ರೆ ಒನ್ ಡೇ ಲಾಸ್ ಆಗುತ್ತೆ ಕನ್ಫರ್ಮ್, ಇದು ಗ್ಯಾರಂಟಿ ಪಕ್ಕ ಇದನ್ನ. ಸೊ ಪಶ್ಚಿಮದ ಕಡೆಯಿಂದ ಪೂರ್ವದ ಕಡೆ ಪಶ್ಚಿಮಕ್ಕೆ ಬಂದ್ರೆ ನೋಡಿ ಕಡೆ ಸ್ವಲ್ಪ ಅಂದ್ರೆ ಈ ಪೂರ್ವದ ಕಡೆಯಿಂದ ಪಶ್ಚಿಮಕ್ಕೆ ಬಂದ್ರೆ ಲಾಸ್. ಎಷ್ಟು ಲಾಸ್ ಆಗುತ್ತೆ? ಒನ್ ಡೇ ಲಾಸ್ ಆಗುತ್ತೆ ಅನ್ನೋದನ್ನ. ಸೊ ಇದೇನಪ್ಪ ಅಂದ್ರೆ ಭಾನುವಾರ ಕೊಟ್ರೆ ನಿಮ್ಗೆ ಭಾನುವಾರದ ಮುಂದಿನ ದಿನ ಸಿಗಲ್ಲ, ನಿಮಗೆ ಸಿಗೋದು ಮಂಗಳವಾರ. ಅಂದ್ರೆ ಈ ಭಾನುವಾರದಿಂದ ಹೊರಟು ಅಂತ ಕೊಟ್ಟಾಗ ಭಾನುವಾರ ಬಂತಂದ್ರೆ ನೀವು ಏನಪ್ಪ ಒನ್ ಡೇ ಲಾಸ್ ಆಗಿರುತ್ತೆ. ಮುಂದಿನ ದಿನ ಭಾನುವಾರ ಮುಂದಿನ ಸೋಮವಾರ ಸಿಗಲ್ಲ, ನಿಮ್ಗೆ ಸಿಗೋದು ಮಂಗಳವಾರ ಫ್ರೆಂಡ್ಸ್. ನೀವು ಮಂಗಳವಾರ ಹೊರಡ್ರಲ್ಲಿಂದ ನಿಮ್ಗೆ ಬುಧವಾರ ಸಿಗಲ್ಲ, ಸಿಗೋದು ಗುರುವಾರ ನಿಮ್ಗೆ ಅದನ್ನ. ಸೊ ನಿಮ್ಗೆ ಬುಧವಾರ ಹೊರಡ್ರೆ ನೀವು ಗುರುವಾರ ಸಿಗಲ್ಲ, ಶುಕ್ರವಾರ ಸಿಗುತ್ತೆ.
ನೀವು ಗುರುವಾರ ಹೊರಟ್ರೆ ಶುಕ್ರವಾರ ಸಿಗಲ್ಲ, ಶನಿವಾರ ಸಿಗುತ್ತೆ. ನೀವು ಶುಕ್ರವಾರ ಹೊರಟ್ರೆ ಶನಿವಾರ ಸಿಗಲ್ಲ, ಭಾನುವಾರ ಸಿಗುತ್ತೆ ಫ್ರೆಂಡ್ಸ್. ದಿನ ಸೊ ಏನಪ್ಪ, ಸೋಮವಾರ ಹೊರಟ್ರೆ ಮಂಗಳವಾರ ಸಿಗಲ್ಲ, ನಿಮಗೆ ಬುಧವಾರ ಸಿಗುತ್ತೆ ಫ್ರೆಂಡ್ಸ್. ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವ ದಿನ ಆ ಕಡೆಯಿಂದ ಬಿಡ್ತಿರೋ ಅದರ ಮುಂದಿನ ದಿನ ಕಟ್ ಮಾಡಾಕಿ, ಅದರ ಮುಂದಿನ ದಿನ ಉತ್ತರ ಆಗಿರುತ್ತೆ ಫ್ರೆಂಡ್ಸ್. ವೆರಿ ಸಿಂಪಲ್. ನೀವು ಅದೇ ಈ ಕಡೆಯಿಂದ ಹೋದಾಗ ಸೇಮ್ ಡೇ ಆನ್ಸರ್, ಆ ಕಡೆಯಿಂದ ಬಂದಾಗ ಸೊ ಅದರ ಮುಂದಿನ ದಿನ ಆನ್ಸರ್, ಅದರ ಮುಂದಿನ ಆನ್ಸರ್, ಡೇ ಬಿಟ್ಟು ಮುಂದಿನ ದಿನ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ವೆರಿ ಸಿಂಪಲ್ ಇದನ್ನ. ನೀವೇನು ಟ್ರಿಕ್ಸ್ ಬೇಡ, ಕ್ಯಾಲ್ಕುಲೇಷನ್ ಬೇಡ, ವರಿ ಮಾಡ್ಕೊಂಡು ಬೇಡ, ವೆರಿ ಸಿಂಪಲ್ ಇದು ಫಾಲೋ ಮಾಡ್ಕೊಂಡು ಹೋಗಿ. ಏನಂತಂದ್ರೆ ಸೊ ಈ ಕಡೆಯಿಂದ ಆ ಕಡೆ ಹೋದಾಗ ಫಸ್ಟ್ ಇಂದ ಪೂರ್ವ ಸೇಮ್ ಡೇ ಆನ್ಸರ್, ಆ ಕಡೆಯಿಂದ ಈ ಕಡೆ ಬಂದ್ರೆ ಲಾಸ್ ಆಗಬೇಕು. ನೀವು ಯಾವ ದಿನ ಬಿಡ್ತಿರೋ ಆ ದಿನ ಬೇಡ, ಅದರ ಮುಂದಿನ ದಿನ ತಪ್ಪು ಉತ್ತರ, ಅದರ ಮುಂದಿನ ಉತ್ತರ ಆಗುತ್ತೆ ಫ್ರೆಂಡ್ಸ್. ಆ ಕಡೆಗೆ ಅದನ್ನ ರೈಟ್. ಸೊ ಇದಾದ್ಮೇಲೆ ನಮಗೆ ಇನ್ನೊಂದು ಏನು ಬಹಳ ಮುಖ್ಯ ಆಗ್ತಕ್ಕಂಥ ಅಂಶ ಅಂತಂದ್ರೆ, ಇಲ್ಲಿ ನಮ್ಮ ಕೋಡ್ ಇಲ್ಲಿ ಕೊಡ್ತೀನಿ ಅಂತ ಹೇಳಿದೆ. ಒಂದು ವಿ ಅಂದ್ರೆ ವೆಸ್ಟ್ ಇಂದ ಈಸ್ಟ್ ಹೋದ್ರೆ ಪ್ರಾಫಿಟ್ ಅಂತ ಹೇಳಿದೆ. ಯು ಅಂದ್ರೆ ಈವ್ನಿಂಗ್, ಈವ್ನಿಂಗ್ ಅಂದ್ರೆ ಸಂಜೆ. ಅಂದ್ರೆ ಈವ್ನಿಂಗ್, ಸಂಜೆ ಅಂದ್ರೆ ಈ ಸಂಜೆ ಆಗ್ತಾ ಇದೆ ಅಂತಂದ್ರೆ ಸಮಯ ಕಳೆದೋಗ್ತಾ ಇರುತ್ತೆ. ಅಂದ್ರೆ ಈವ್ನಿಂಗ್ ಸಂಜೆ, ಸಂಜೆ ಆಗ್ತಾ ಸಮಯ ಕಳೆದೋಗುತ್ತೆ ಅಂತಂದ್ರೆ ನಮಗೆ ಲಾಸ್ ಆಗ್ತಾ ಇರುತ್ತೆ. ಅಂದ್ರೆ ಅಂದ್ರೆ ವಿ ಆರ್ ಕ್ರಾಸಿಂಗ್ ಈಸ್ಟ್ ಟು ವೆಸ್ಟ್ ಡೈರೆಕ್ಷನ್ ಆಫ್ ಎನಿ ಲ್ಯಾಂಗಿಟ್ಯೂಡ್. ಯಾವುದೇ ರೇಖಾಂಶವನ್ನ ಪೂರ್ವದ ಕಡೆಯಿಂದ ಪಶ್ಚಿಮಕ್ಕೆ ಬಂದ್ರೆ ಅಂದ್ರೆ ಇಡಬ್ಲ್ಯೂ ಅಂದ್ರೆ ಈಸ್ಟ್ ಟು ವೆಸ್ಟ್ ಬಂದ್ರೆ ಮೈನಸ್, ಡಬ್ಲ್ಯೂ ಅಂದ್ರೆ ವಿ ಅಂದ್ರೆ ವೆಸ್ಟ್ ಟು ಈಸ್ಟ್ ಬಂದ್ರೆ ಪ್ರಾಫಿಟ್. ಇದಕ್ಕೆ ಹಾಕಿ ಸ್ವಲ್ಪ ಅಂದ್ರೆ ವಿ ಅಂದ್ರೆ ಪ್ಲಸ್, ಯು ಅಂದ್ರೆ ಮೈನಸ್. ವಿ ಅಂದ್ರೆ ಪ್ಲಸ್, ಇ ಅಂದ್ರೆ ಮೈನಸ್. ವಿ ಅಂದ್ರೆ ವೆಸ್ಟ್ ಇಂದ ಈಸ್ಟ್ ಬಂದ್ರೆ ಪ್ಲಸ್ ಆಗುತ್ತೆ, ಇ ಅಂದ್ರೆ ಈಸ್ಟ್ ಇಂದ ವೆಸ್ಟ್ ಬಂದ್ರೆ ಮೈನಸ್ ಆಗುತ್ತೆ ಫ್ರೆಂಡ್ಸ್. ಬೇರೆ ಜ್ಞಾಪಕ ವಿ ಅಂಡ್ ಯು ಕೋಡ್. ಓಕೆ. ಸೊ ಇಲ್ಲಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಕ್ರಾಸ್ ಮಾಡಿದ್ರೆ ಒನ್ ಡೇ ವೇರಿಯೇಷನ್ ಆಗುತ್ತೆ. ಬರೀ ಒಂದೊಂದು ರೇಖಾಂಶ ಮಾಡಿಕೊಂಡ್ರೆ ಒಂದು 4 ನಿಮಿಷ ವ್ಯತ್ಯಾಸ ಆಗುತ್ತೆ ಫ್ರೆಂಡ್ಸ್. ಓಕೆ. ಈಗ ನಮ್ಗೆ ಜಸ್ಟ್ ಐಡಿಯಾ ಬಂತು. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಅಂತಾರಾಷ್ಟ್ರೀಯ ವೇಳೆ ರೇಖೆ. ದಿನಾಂಕ ರೇಖೆ ಅಂದ್ರೆ 170 ರೇಖಾಂಶ, ವೇಳೆ ರೇಖೆ ಅಂತಂದ್ರೆ GMT ರೇಖೆ, ಅದು ಅಂತಾರಾಷ್ಟ್ರೀಯ ವೇಳೆ ರೇಖೆ ಅಂತ ಕರಿತೀವಿ. ಈಗ ನಮ್ಗೆ ಎರಡೂ ಕೂಡ ಐಡಿಯಾ ಬಂತು. ವೇಳೆ ರೇಖೆ ಅಂದ್ರೆ ಯಾವುದು, ಸಮಯ ರೇಖೆ ಅಂದ್ರೆ ಯಾವುದು, ದಿನಾಂಕ ರೇಖೆ ಅಂದ್ರೆ ಯಾವುದು ಅಂತ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಸೊ ಗ್ರೀನ್ವಿಚ್ ರೇಖೆ ಸಮಯ ರೇಖೆ, 170 ರೇಖಾಂಶ ಪೆಸಿಫಿಕ್ ಸರ್ಕಲ್ ಹಾದು ಹೋಗಿದೆ, ಅದು ದಿನಾಂಕ ರೇಖೆ ಅಂತ ಕರಿತೀವಿ ಫ್ರೆಂಡ್ಸ್. ಅಂದ್ರೆ ಈಗ ನಮಗೆ ರೇಖಾಂಶಗಳ ಪರಿಕಲ್ಪನೆ, ಅಕ್ಷಾಂಶಗಳ ಪರಿಕಲ್ಪನೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಅಂತಾರಾಷ್ಟ್ರೀಯ ಸಮಯ ರೇಖೆ ಗೊತ್ತಾಯ್ತು. ಇದರಲ್ಲಿ ಒಂದು ಸಬ್ ಟಾಪಿಕ್ ಬರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇಟ್ ಅಂಡ್ ಟೈಮ್ ಕ್ಯಾಲ್ಕುಲೇಷನ್ ಅಂತೇಳಿ, ಅಂತಾರಾಷ್ಟ್ರೀಯ ಸಮಯವನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಅವ್ರ ಟೈಮ್ ಕ್ಯಾಲ್ಕುಲೇಷನ್ ಬಗ್ಗೆ ನಾನು ಟೆಕ್ನಿಕ್ ಹೇಳ್ಕೊಡ್ತೀನಿ. ಫಾರ್ಮುಲಾಗಳಿದೆ ನಾಳೆ ಕ್ಲಾಸ್ನಲ್ಲಿ. ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಆ ಟೈಮ್ ಕ್ಯಾಲ್ಕುಲೇಷನ್ ಬಗ್ಗೆ ತುಂಬ ಕ್ಲಾರಿಟಿ ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಇದನ್ನು ಶೇರ್ ಮಾಡಿ.